ಎಲ್ಲರಿಗೂ ನಮಸ್ಕಾರಗಳು. ಮೊದಲಿಗೆ ನೀವೆಲ್ಲರೂ ಕೂಡ ಅದ್ಭುತವಾಗಿ ಅಧ್ಯಯನವನ್ನು ಮಾಡ್ತಾ ಇದ್ದೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ. ಇವತ್ತಿನ ತರಗತಿಯಲ್ಲಿ ನಾವು ನಮ್ಮ ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತಾದಂತಹ ವಿಷಯಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಈ ಹಿಂದೆ ನಾನು ಪಾರ್ಟ್ 1 ಕ್ಲಾಸನ್ನು ಅಪ್ಲೋಡ್ ಮಾಡಿದ್ದೇನೆ ಇದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ. ಈ ಒಂದು ತರಗತಿಯ ಮುಂದುವರೆದಂತಹ ಭಾಗವಾಗಿ ಇವತ್ತಿನ ತರಗತಿಯಲ್ಲಿ ಇನ್ನುಳಿದಂತಹ ಮಾಹಿತಿಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ತರಗತಿಗಳ ಕುರಿತಾದಂತಹ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಓಕೆ. ಈಗ ನಾವು ಅಧ್ಯಯನವನ್ನು ಮಾಡ್ತಾ ಹೋಗೋಣ ನಮ್ಮ ಕರ್ನಾಟಕ ರಾಜ್ಯದ 5 ಟೈಗರ್ ರಿಸರ್ವ್ಸ್ಗಳ ಬಗ್ಗೆ. ಇಲ್ಲಿ ಪ್ರಾಜೆಕ್ಟ್ ಟೈಗರ್ ಅಂತ ಬಂದಾಗ 1973ರಲ್ಲಿ ಈ ಒಂದು ಕಾರ್ಯಕ್ರಮ ಜಾರಿಯಾಗತ್ತೆ. ಇದ್ರ ಬಗ್ಗೆ ನಾವು ನೋಡೋದಾದರೆ ಈಗ ಆಲ್ರೆಡಿ ಅಧ್ಯಯನವನ್ನು ಮಾಡಿದ ರೀತಿಯಲ್ಲಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972 ಅಂತ ಬಂದಾಗ ಈ ಒಂದು ಕಾಯ್ದೆಯ ಅಡಿಯಲ್ಲಿ ಸೆಕ್ಷನ್ 38 ಸಬ್ ಕ್ಲಾಸ್ ಎಲ್ ಈ ಒಂದು ವಿಭಾಗದಲ್ಲಿ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿಯನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಈ ಒಂದು ಸಂಸ್ಥೆಯ ಅಧಿಕಾರಗಳು ಅಂತ ಬಂದಾಗ ಸೆಕ್ಷನ್ 38 ಸಬ್ ಕ್ಲಾಸ್ ಓ ಏನಿರುತ್ತೆ, ಈ ಒಂದು ವಿಭಾಗದಲ್ಲಿ ಪವರ್ ಆ್ಯಂಡ್ ಫಂಕ್ಷನ್ಸ್ ಆಫ್ NTCAನ ನಾವು ನೋಡ್ಬೋದಾಗಿರುತ್ತೆ. ಈ ಒಂದು ವಿಭಾಗದಲ್ಲಿ ಟೈಗರ್ ರಿಸರ್ವ್ಸ್ಗಳ ಮೇಲಿನ ಅಧಿಕಾರಗಳಾಗಿರ್ಬೋದು ಅಥವಾ ಟೈಗರ್ ಪ್ರೊಟೆಕ್ಷನ್ಗೆ ಸಂಬಂಧಪಟ್ಟಂತಹ ಗೈಡ್ಲೈನ್ಸ್ಗಳನ್ನು ಕೊಡುವಂಥದ್ದು ಈ ಒಂದು ವಿಭಾಗದಲ್ಲಿ ನೀಡಿರುವಂತಹ ಅಧಿಕಾರಗಳು ಆಗಿರುತ್ತೆ. ನೀವು ಇಲ್ಲಿ ನೋಡ್ತಿರುವಂಥದ್ದು ಕಾಯ್ದೆಯಲ್ಲಿರುವ ಮಾಹಿತಿ ಆಗಿರುತ್ತೆ. ಇಲ್ಲಿ ನೋಡಿ 38V ಅಂತ ಬಂದಾಗ ಟೈಗರ್ ಕನ್ಸರ್ವೇಷನ್ ಪ್ಲ್ಯಾನ್ನ ಬಗ್ಗೆ ಮಾಹಿತಿಗಳನ್ನು ಕೊಡ್ತಾ ಹೋಗುತ್ತೆ. ಅಂದರೆ ಒಂದು ಪ್ರದೇಶವನ್ನು ಟೈಗರ್ ರಿಸರ್ವ್ಸ್ ಅಂತ ಹೇಳಿ ಘೋಷಣೆಯನ್ನು ಮಾಡಬೇಕು ಅಂದರೆ ಯಾವ ರೀತಿಯಾದಂತಹ ಕಾರ್ಯವಿಧಾನಗಳನ್ನು ಅನುಸರಿಸಬೇಕು ಅಂತ ಹೇಳಿ ಈ ಒಂದು ವಿಭಾಗದಲ್ಲಿ ನಾವು ನೋಡ್ಬೋದು. ಇದರಲ್ಲಿ 38V ಸಬ್ ಕ್ಲಾಸ್ 1 ಅಂತ ಬಂದಾಗ ಇಲ್ಲಿ ರಾಜ್ಯ ಸರ್ಕಾರಗಳು ಒಂದು ಪ್ರದೇಶವನ್ನು ಒಂದು ಟೈಗರ್ ರಿಸರ್ವ್ಸ್ ಅಂತ ಹೇಳಿ ಘೋಷಣೆ ಮಾಡ್ಬೋದು ಅಂತ ಹೇಳಿ NTCA ಇವರಿಗೆ ಶಿಫಾರಸನ್ನು ಮಾಡ್ತಾರೆ. ನಂತರ NTCAದವರು ಆ ಒಂದು ಪ್ರದೇಶವನ್ನು ಸಂಪೂರ್ಣವಾಗಿ ಅಧ್ಯಯನವನ್ನು ಮಾಡ್ತಾರೆ. ನಂತರ ಸುತ್ತಲಿರುವಂತಹ ಪ್ರದೇಶಗಳ ಬಗ್ಗೆ ಕೂಡ ಇವರು ಅಧ್ಯಯನವನ್ನು ನಡೆಸಿ ಅಂತಿಮವಾಗಿ ಆ ಒಂದು ಪ್ರದೇಶವನ್ನು ಹುಲಿ ಅಭಯಾರಣ್ಯ ಅಂತ ಹೇಳಿ ಘೋಷಣೆಯನ್ನು ಮಾಡಲಾಗುತ್ತೆ. ಇಲ್ಲಿ ರಾಜ್ಯ ಸರ್ಕಾರಗಳು ಶಿಫಾರಸನ್ನು ಮಾಡ್ತಾರೆ, NTCAದವರು ಆ ಒಂದು ಪ್ರದೇಶವನ್ನು ಅಧಿಕೃತವಾಗಿ ಘೋಷಣೆಯನ್ನು ಮಾಡ್ತಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ. ಇದಾದ ನಂತರ ಈಗ ನಾವು ಅಧ್ಯಯನವನ್ನು ಮಾಡ್ತಾ ಹೋಗೋಣ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂತಹ 5 ಹುಲಿ ಅಭಯಾರಣ್ಯಗಳ ಬಗ್ಗೆ. ಇದರಲ್ಲಿ ಬಂಡೀಪುರ ಇದೆ, ಭದ್ರಾ ಇದೆ, ಕಾಳಿ ಇದೆ, ನಾಗರಹೊಳೆ ಇದೆ ಮತ್ತು ಬಿಳಿಗಿರಿ ರಂಗನ ದೇವಾಲಯದ ಹುಲಿ ಅಭಯಾರಣ್ಯವನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಓಕೆ. ಇಲ್ಲಿ ಟೈಗರ್ ರಿಸರ್ವ್ಸ್ ಅಂತ ಹೇಳಿ ಬಂದಂಥ ಸಂದರ್ಭದಲ್ಲಿ ನಾವು 2 ಝೋನ್ಗಳನ್ನು ನೋಡ್ತೀವಿ. ಒಂದು ಕೋರ್ ಝೋನ್ ಮತ್ತೊಂದು ಬಫರ್ ಝೋನ್ ಆಗಿರುತ್ತೆ. ಇದನ್ನು ನಾವು ಕೋರ್ ಝೋನ್ ಅಂದ್ಕೊಳ್ಳೋಣ, ನಂತರ ಬಫರ್ ಝೋನ್ ಬರುತ್ತೆ. ಇಲ್ಲಿ ಕೋರ್ ಝೋನ್ ಅಂತ ಹೇಳಿದ್ರೆ ಕಟ್ಟುನಿಟ್ಟಾದಂತಹ ಕಾನೂನುಗಳನ್ನು ನೀತಿಗಳನ್ನು ಜಾರಿಗೆ ತರೋದ್ರ ಮೂಲಕ ಹುಲಿಗಳನ್ನು ಬಹಳಷ್ಟು ಸೆಕ್ಯೂರ್ ಆಗಿ ಪ್ರೊಟೆಕ್ಟೆಡ್ ಆಗಿ ಸಂರಕ್ಷಣೆಯನ್ನು ಮಾಡ್ತಾರೆ ಅಂತ ಹೇಳಿ ನಾವು ನೋಡ್ಬೋದು. ಯಾವುದೇ ರೀತಿಯಾದಂತಹ ಮಾನವರ ಚಟುವಟಿಕೆಗಳಿಗೆ ಅವಕಾಶಗಳನ್ನು ಮಾಡಿಕೊಡೋದಿಲ್ಲ. ಆದರೆ ಬಫರ್ ಝೋನ್ ಅಂತ ಹೇಳಿ ಬಂದಂಥ ಸಂದರ್ಭದಲ್ಲಿ ಒಂದಿಷ್ಟು ಸಡಿಲಿತ ಕಾನೂನು ಮತ್ತು ನೀತಿಗಳನ್ನು ಜಾರಿಗೆ ತರೋದ್ರ ಮೂಲಕ ಮಾನವರ ಚಟುವಟಿಕೆಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಅದರಲ್ಲಿ ಲ್ಯಾಂಡನ್ನು ಯೂಸ್ ಮಾಡುವಂಥದ್ದಾಗಿರ್ಬೋದು ಅಥವಾ ಆ ಒಂದು ಹುಲಿ ಅಭಯಾರಣ್ಯದಲ್ಲಿ ಹರಿಯುವಂತಹ ನದಿ ಮತ್ತು ನೀರನ್ನು ಬಳಕೆ ಮಾಡಿಕೊಳ್ಳುವಂತಹ ವಿಚಾರಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಈಗ ನಾವು ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಬಂಡೀಪುರ ಹುಲಿ ಮೀಸಲು ಪ್ರದೇಶ 1973ರಲ್ಲಿ ಘೋಷಣೆಯಾಗುತ್ತೆ. ಇದು ನಮ್ಮ ಕರ್ನಾಟಕ ರಾಜ್ಯದ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಹರಡಿಕೊಂಡಿರುವಂತಹ ಮೀಸಲು ಪ್ರದೇಶ ಅಂತ ಹೇಳಿ ನಾವು ನೋಡ್ಬೋದು. ಈ ಒಂದು ಪ್ರದೇಶವು ಕರ್ನಾಟಕ, ತಮಿಳುನಾಡು, ಕೇರಳ ರಾಜ್ಯಗಳ 3 ಜಂಕ್ಷನ್ನಲ್ಲಿ ಕಂಡುಬರುತ್ತೆ ಅಂತ ಹೇಳಿ ಕೂಡ ನಾವು ನೋಡ್ಬೋದಾಗಿರುತ್ತೆ. 1931ರಲ್ಲಿ ಬಂಡೀಪುರವನ್ನು ಆರಂಭದಲ್ಲಿ ಮೈಸೂರು ಮಹಾರಾಜರು ವನ್ಯಜೀವಿ ಅಭಯಾರಣ್ಯವಾಗಿ ಘೋಷಣೆಯನ್ನು ಮಾಡಿರ್ತಾರೆ.
1973ರಲ್ಲಿ ಬಂಡೀಪುರವನ್ನು ಹುಲಿ ಮೀಸಲು ಪ್ರದೇಶವೆಂದು ಘೋಷಣೆಯನ್ನು ಮಾಡ್ತಾರೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ನಂತರ 1986ರಲ್ಲಿ ನೀಲಗಿರಿಯನ್ನು ಬಯೋಸ್ಪಿಯರ್ ರಿಸರ್ವ್ ಅಂತ ಹೇಳಿ ಭಾರತ ಸರ್ಕಾರ ಘೋಷಣೆಯನ್ನು ಮಾಡುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಬಂಡೀಪುರ ಹುಲಿ ಮೀಸಲು ಪ್ರದೇಶ ಏನಿದೆ ಇದು ನೀಲಗಿರಿ ಬಯೋಸ್ಪಿಯರ್ ಪ್ರದೇಶದ ಒಂದು ಭಾಗವಾಗಿರುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ಬಂಡೀಪುರ ಅಂತ ಹೇಳಿ ಬಂದಂಥ ಸಂದರ್ಭದಲ್ಲಿ ನಾವು ನ್ಯಾಷನಲ್ ಪಾರ್ಕನ್ನು ಕೂಡ ನೋಡ್ತೀವಿ, ಹಾಗೆ ಹುಲಿ ಮೀಸಲು ಪ್ರದೇಶವನ್ನು ನೋಡ್ತೀವಿ, ಹಾಗೆ ಪಶ್ಚಿಮ ಘಟ್ಟಗಳಲ್ಲಿ ಬರುವಂತಹ ಒಂದು ಮೀಸಲು ಪ್ರದೇಶವನ್ನಾಗಿ ಕೂಡ ನೋಡ್ತೀವಿ. ಸೊ ಹಾಗಾಗಿ ಇವುಗಳ ಬಗ್ಗೆ ಈ ಹಿಂದಿನ ತರಗತಿಯಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಚರ್ಚೆಯನ್ನು ಮಾಡಿರ್ತೀನಿ. ಹಾಗಾಗಿ ತರಗತಿಯ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಈಗ ನಾವು ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಬಂಡೀಪುರ ಹುಲಿ ಮೀಸಲು ಪ್ರದೇಶದ ವಿಸ್ತೀರ್ಣ ಎಷ್ಟು ಅಂತ ಹೇಳಿ. ಸೊ ಇಲ್ಲಿ ಕೋರ್ ಝೋನ್ ಅಂತ ಹೇಳಿ ಬಂದಾಗ ನಾವು 872.24 ಚದರ ಕಿಲೋಮೀಟರ್ ಅಷ್ಟು ವಿಸ್ತೀರ್ಣವನ್ನು ನೋಡ್ತೀವಿ. ನಂತರ ಬಫರ್ ಝೋನ್ ಅಂತ ಹೇಳಿ ಬಂದಾಗ 118.27 ಚದರ ಕಿಲೋಮೀಟರ್ ಅಷ್ಟು ವಿಸ್ತೀರ್ಣವನ್ನು ನಾವು ನೋಡ್ಬೋದಾಗಿರುತ್ತೆ. ನಂತರದಲ್ಲಿ ಸೊ ಬಂಡೀಪುರ ಟೈಗರ್ ರಿಸರ್ವ್ಸ್ ಅಂತ ಹೇಳಿ ಬಂದಾಗ ಹಿಮವದ್ ಗೋಪಾಲ್ ಸ್ವಾಮಿ ಬೆಟ್ಟವನ್ನು ನೋಡ್ತೀವಿ. ಸೊ ಇದು ಬಂಡೀಪುರ ಹುಲಿ ಅಭಯಾರಣ್ಯ ಪ್ರದೇಶದ ಅತಿ ಎತ್ತರವಾದಂತಹ ಶಿಖರವಾಗಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ನೀವಿಲ್ಲಿ ಮ್ಯಾಪನ್ನು ನೋಡ್ತಾ ಇದ್ದೀರಾ ಬಂಡೀಪುರ ಟೈಗರ್ ರಿಸರ್ವ್ಸ್ನ ಬಗ್ಗೆ. ಸೊ ಇಲ್ಲಿ ನೋಡ್ತಿದ್ದೀರಾ ನೋಡಿ. ಸೊ ಇದು ಕೋರ್ ಝೋನ್ ಆಗಿರುತ್ತೆ, ಅಂದರೆ ಬಹಳಷ್ಟು ಸಂರಕ್ಷಿತವಾದ ಪ್ರದೇಶ ಅಂತ ಹೇಳಿ ನಾವು ನೋಡ್ಬೋದು. ಸೊ ನಂತರದಲ್ಲಿ ಸೊ ನೀವಿಲ್ಲಿ ನೋಡ್ತಿರುವಂಥದ್ದು ಇದು ಬಫರ್ ಝೋನ್ ಆಗಿರುತ್ತೆ. ಒಂದಿಷ್ಟು ಮಾನವಿಕ ಚಟುವಟಿಕೆಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಸೊ ನಂತರದಲ್ಲಿ ಸೊ ಇಲ್ಲಿ ನೋಡ್ತಿರುವಂಥದ್ದು ನೀವು ಕಬಿನಿ ನದಿ ಆಗಿರುತ್ತೆ. ಸೊ ಬಂಡೀಪುರ ನ್ಯಾಷನಲ್ ಪಾರ್ಕ್ ಮತ್ತು ನಾಗರಹೊಳೆ ನ್ಯಾಷನಲ್ ಪಾರ್ಕ್ನ ಮಧ್ಯದಲ್ಲಿ ಗಡಿರೇಖೆಯಾಗಿ ಹರಿಯುವಂತಹ ಒಂದು ನದಿ ಯಾವುದು ಅಂತ ಹೇಳಿದ್ರೆ ನಾವು ಕಬಿನಿ ನದಿ ಅಂತ ಹೇಳಿ ನೋಡ್ಬೋದು. ಹಾಗೆ ಬಂಡೀಪುರ ನ್ಯಾಷನಲ್ ಪಾರ್ಕ್ನ ಮಧ್ಯದಲ್ಲಿ ಹರಿಯುವಂತಹ ನದಿ ಯಾವುದು ಅಂತ ಹೇಳಿದ್ರೆ ಸೊ ನೀವು ನೋಡ್ತಾ ಇದ್ದೀರಾ ಇದು ನುಗು ನದಿ ಆಗಿರುತ್ತೆ, ನುಗು. ನಂತರ ಬಂಡೀಪುರ ನ್ಯಾಷನಲ್ ಪಾರ್ಕ್ ಅಥವಾ ಬಂಡೀಪುರ ಟೈಗರ್ ರಿಸರ್ವ್ಸ್ ಏನಿರುತ್ತೆ ಸೊ ಅದರ ದಕ್ಷಿಣದಲ್ಲಿ ನಾವು ಮೇಯೋರ್ ನದಿ ಹರಿಯುವಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಹಾಗಾಗಿ ಬಂಡೀಪುರ ನ್ಯಾಷನಲ್ ಪಾರ್ಕ್ ಆಗಿರ್ಬೋದು ಅಥವಾ ಬಂಡೀಪುರ ಟೈಗರ್ ರಿಸರ್ವ್ಸ್ ಆಗಿರ್ಬೋದು, ಉತ್ತರದಲ್ಲಿ ಕಬಿನಿಯನ್ನು ನೋಡ್ತೀವಿ, ಮಧ್ಯದಲ್ಲಿ ನುಗುವನ್ನು ನೋಡ್ತೀವಿ, ದಕ್ಷಿಣದಲ್ಲಿ ಮೇಯೋರ್ ನದಿಯನ್ನು ಹರಿಯುವಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಕಬಿನಿ ನದಿ ಇರೋದ್ರಿಂದ ನಾವು ಕಬಿನಿ ಜಲಾಶಯವನ್ನು ಕೂಡ ನೋಡ್ತೀವಿ. ಸೊ ಈ ಒಂದು ಪ್ರದೇಶದಲ್ಲಿ ಸೋಲಿಗ ಬುಡಕಟ್ಟಿನವರು ವಾಸವನ್ನು ಮಾಡ್ತಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಿಷ್ಟು ಕೂಡ ಬಂಡೀಪುರ ಹುಲಿ ಮೀಸಲು ಪ್ರದೇಶದ ಕುರಿತಾದಂತಹ ಮಾಹಿತಿಯಾಗಿರುತ್ತೆ. ಸೊ ಈಗ ನಾವು ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಭದ್ರಾ ಹುಲಿ ಮೀಸಲು ಪ್ರದೇಶ ಸೊ ಇದು 1998ರಲ್ಲಿ ಘೋಷಣೆ ಆಗುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇದು ಚಿಕ್ಕಮಗಳೂರು ಜಿಲ್ಲೆ ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಹರಡಿಕೊಂಡಿರುವಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. 1951ರಲ್ಲಿ ಭದ್ರಾ ವನ್ಯಜೀವಿ ಅಭಯಾರಣ್ಯವನ್ನು ಘೋಷಣೆಯನ್ನು ಮಾಡ್ತಾರೆ. 1998ರಲ್ಲಿ ಭದ್ರಾ ವನ್ಯಜೀವಿ ಅಭಯಾರಣ್ಯವನ್ನು ಹುಲಿ ಮೀಸಲು ಪ್ರದೇಶ ಅಂತ ಹೇಳಿ ಘೋಷಣೆಯನ್ನು ಮಾಡ್ತಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಭದ್ರಾ ಹುಲಿ ಮೀಸಲು ಪ್ರದೇಶ ಅಂತ ಬಂದಾಗ ವಿಸ್ತೀರ್ಣವನ್ನು ನಾವು ನೋಡೋದಾದರೆ ಸೊ ಕೋರ್ ಝೋನ್ ಅಂತ ಹೇಳಿ ಬಂದಾಗ 500.16 ಚದರ ಕಿಲೋಮೀಟರ್ ಅಷ್ಟು ವಿಸ್ತೀರ್ಣವನ್ನು ಹೊಂದಿದೆ. ಬಫರ್ ಝೋನ್ ಅಂತ ಹೇಳಿ ಬಂದಾಗ 571.84 ಚದರ ಕಿಲೋಮೀಟರ್ ಅಷ್ಟು ವಿಸ್ತೀರ್ಣವನ್ನು ಒಳಗೊಂಡಿದೆ. ಸೊ ಒಟ್ಟಾರೆ ಅಂತ ಹೇಳಿ ಬಂದಾಗ 1072 ಚದರ ಕಿಲೋಮೀಟರ್ ಅಷ್ಟು ವಿಸ್ತೀರ್ಣವನ್ನು ಒಳಗೊಂಡಿರುವಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಭದ್ರಾ ಹುಲಿ ಮೀಸಲು ಪ್ರದೇಶದಲ್ಲಿ ಕಂಡುಬರುವಂತಹ ಬೆಟ್ಟಗಳನ್ನು ನಾವು ನೋಡೋದಾದರೆ ಮುಳ್ಳಯ್ಯನಗಿರಿ, ಸೊ ನಂತರ ಬಾಬಾ ಬುಡನ್ಗಿರಿ ಶ್ರೇಣಿಗಳನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ನದಿ ಅಂತ ಹೇಳಿ ಬಂದಾಗ ನಾವು ಭದ್ರಾ ನದಿ ಹರಿಯುವಂಥದ್ದನ್ನು ನಾವು ನೋಡ್ಬೋದು. ಸರೋವರ ಅಂತ ಹೇಳಿ ಬಂದಾಗ ಭದ್ರಾ ನದಿಗೆ ಭದ್ರಾ ಜಲಾಶಯವನ್ನು ನಿರ್ಮಾಣವನ್ನು ಮಾಡಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇದಿಷ್ಟು ಕೂಡ ಭದ್ರಾ ಹುಲಿ ಮೀಸಲು ಪ್ರದೇಶದ ಮಾಹಿತಿ ಆಗಿರುತ್ತೆ. ಸೊ ನಂತರದಲ್ಲಿ ಕಾಳಿ ಹುಲಿ ಅಭಯಾರಣ್ಯದ ಬಗ್ಗೆ ನೋಡ್ತಾ ಹೋಗೋಣ. ಸೊ ಇದು 2007ರಲ್ಲಿ ಘೋಷಣೆ ಆಗುತ್ತೆ. ಇದು ನಮ್ಮ ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಸೊ 1956ರಲ್ಲಿ ಕರ್ನಾಟಕ ಸರ್ಕಾರ ಈ ಒಂದು ಪ್ರದೇಶವನ್ನು ವನ್ಯಜೀವಿ ಅಭಯಾರಣ್ಯ ಅಂತ ಹೇಳಿ ಘೋಷಣೆಯನ್ನು ಮಾಡುತ್ತೆ.
ಇದಾದ ನಂತರ 1987ರಲ್ಲಿ ಅಂಶಿ ರಾಷ್ಟ್ರೀಯ ಉದ್ಯಾನವನ ಅಂತ ಹೇಳಿ ಘೋಷಣೆಯನ್ನು ಮಾಡುತ್ತೆ. 2007ರಲ್ಲಿ ಈ ಎರಡೂ ಪ್ರದೇಶಗಳನ್ನು ಒಟ್ಟುಗೂಡಿಸಿ ಅಂದರೆ ದಾಂಡೇಲಿ ವನ್ಯಜೀವಿ ಅಭಯಾರಣ್ಯ ಮತ್ತು ಅಂಶಿ ನ್ಯಾಷನಲ್ ಪಾರ್ಕನ್ನು ಒಟ್ಟುಗೂಡಿಸಿ ಎರಡನ್ನ ದಾಂಡೇಲಿ ಅಂಶಿ ಹುಲಿ ಮೀಸಲು ಪ್ರದೇಶ ಅಥವಾ ಟೈಗರ್ ರಿಸರ್ವ್ಸ್ ಹುಲಿ ಮೀಸಲು ಪ್ರದೇಶ ಅಂತ ಹೇಳಿ ಘೋಷಣೆಯನ್ನು ಮಾಡ್ತಾರೆ. ಸೊ ನಂತರದಲ್ಲಿ 2015ರಲ್ಲಿ ಏನು 2007ರಲ್ಲಿ ದಾಂಡೇಲಿ ಮತ್ತು ಅಂಶಿ ಹುಲಿ ಮೀಸಲು ಪ್ರದೇಶ ಅಂತ ಹೇಳಿ ಘೋಷಣೆಯನ್ನು ಮಾಡಿದರು. ಸೊ ಈ ಒಂದು ಪ್ರದೇಶಕ್ಕೆ 2015ರಲ್ಲಿ ಕಾಳಿ ಹುಲಿ ಮೀಸಲು ಪ್ರದೇಶ ಅಂತ ಹೇಳಿ ಮರುನಾಮಕರಣವನ್ನು ಮಾಡ್ತಾರೆ. ಸೊ ಇಲ್ಲಿ ಕಾಳಿ ಅಂತ ಬಂದಾಗ ಈ ಒಂದು ಅಭಯಾರಣ್ಯದ ಮಧ್ಯದಲ್ಲಿ ಕಾಳಿ ನದಿ ಹರಿಯುವುದರಿಂದ ಈ ಕಾಳಿ ನದಿಯನ್ನು ಸಂರಕ್ಷಣೆಯನ್ನು ಮಾಡಬೇಕು, ಉಳಿಸ್ಕೊಳ್ಬೇಕು ಅನ್ನುವಂತಹ ದೃಷ್ಟಿಯಿಂದ ಕಾಳಿ ಅಂತ ಹೇಳಿ ನಾಮಕರಣವನ್ನು ಮಾಡಿರುವಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಒಂದು ವಿಸ್ತೀರ್ಣವನ್ನು ನಾವು ನೋಡೋದಾದರೆ ಒಟ್ಟಾರೆಯಾಗಿ 886.41 ಚದರ ಕಿಲೋಮೀಟರಷ್ಟು ವಿಸ್ತೀರ್ಣವನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಅಭಯಾರಣ್ಯದಲ್ಲಿ ಹರಿಯುವಂತಹ ನದಿ ಅಂತ ಬಂದಾಗ ಕಾಳಿ ನದಿ ಆಗಿರುತ್ತೆ. ಸೊ ನಂತರದಲ್ಲಿ ಒಂದು ವಿಶೇಷತೆಯನ್ನು ನಾವು ನೋಡೋದಾದರೆ ಕಾಳಿ ಹುಲಿ ಅಭಯಾರಣ್ಯವು ಅಪರೂಪದ ಬ್ಲ್ಯಾಂಕ್ ಪ್ಯಾಂಥಾರಗಳಿಗೆ ನೆಲೆಯಾಗಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದ್ರ ಮೇಲೆ ಪ್ರಶ್ನೆ ಆಗಿರುವಂಥದ್ದನ್ನು ನಾವು ನೋಡ್ಬೋದು. ಓಕೆ, ಸೊ ಇದಾದ ನಂತರ ಸೊ ಇಲ್ಲೊಂದು ಮ್ಯಾಪನ್ನು ನೋಡ್ತಾ ಇದ್ದೀರಾ. ಸೊ ಈ ಮ್ಯಾಪಲ್ಲಿ ನಾವು ಬಂಡೀಪುರ ಟೈಗರ್ ರಿಸರ್ವ್ಸನ್ನು ನೋಡ್ಬೋದು, ಹಾಗೆ ನಾಗರಹೊಳೆ ಟೈಗರ್ ರಿಸರ್ವ್ಸನ್ನು ನಾವು ನೋಡ್ಬೋದು. ಸೊ ಮಧ್ಯದಲ್ಲಿ ಕಬಿನಿ ನದಿ ಹರಿತಾ ಇದೆ. ಓಕೆ, ಸೊ ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಸೊ ನಾಗರಹೊಳೆ ಹುಲಿ ಮೀಸಲು ಪ್ರದೇಶ 1999ರಲ್ಲಿ ಇದನ್ನು ಘೋಷಣೆಯನ್ನು ಮಾಡ್ತಾರೆ. ನಾಗರಹೊಳೆ ಹುಲಿ ಅಭಯಾರಣ್ಯವು ಕರ್ನಾಟಕದ ಕೊಡಗು ಮತ್ತು ಮೈಸೂರು ಜಿಲ್ಲೆಯಲ್ಲಿ ಹರಡಿಕೊಂಡಿರುವಂಥದ್ದನ್ನು ನಾವು ನೋಡ್ಬೋದು. ಸೊ ಇದನ್ನು ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಅಂತ ಹೇಳಿ ಕರಿತೇವೆ. ಸೊ ಈ ಒಂದು ರಾಷ್ಟ್ರೀಯ ಉದ್ಯಾನವನದ ಒಳಗಡೆ ನಾಗರಹೊಳೆ ಹುಲಿ ಮೀಸಲು ಪ್ರದೇಶ ಕಂಡುಬರುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಅಷ್ಟೇ ಅಲ್ಲದೆ ಇದು ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್ನ ಒಂದು ಭಾಗವಾಗಿರುತ್ತೆ ಅಂತ ಹೇಳಿ ನೋಡ್ಬೋದು. ಸೊ 1955ರಲ್ಲಿ ನಾಗರಹೊಳೆಯನ್ನು ವನ್ಯಜೀವಿ ಅಭಯಾರಣ್ಯ ಅಂತ ಹೇಳಿ ಘೋಷಣೆಯನ್ನು ಮಾಡ್ತಾರೆ. ಅದಾದ ನಂತರ 1988ರಲ್ಲಿ ಈ ಒಂದು ಅಭಯಾರಣ್ಯವನ್ನು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಅಂತ ಹೇಳಿ ರಾಜ್ಯ ಸರ್ಕಾರ ಘೋಷಣೆಯನ್ನು ಮಾಡುತ್ತೆ. ಓಕೆ, ಸೊ ನಂತರದಲ್ಲಿ 1999ರಲ್ಲಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಅಂತ ಹೇಳಿ ಪ್ರಾಜೆಕ್ಟ್ ಟೈಗರ್ನ ಅಡಿಯಲ್ಲಿ ಘೋಷಣೆಯನ್ನು ಮಾಡಲಾಗುತ್ತೆ. ನಂತರ 2000ರಲ್ಲಿ ಹುಲಿ ಮೀಸಲು ಪ್ರದೇಶವನ್ನು ನೀಲಗಿರಿ ಬಯೋಸ್ಪಿಯರ್ ಮೀಸಲು ಪ್ರದೇಶದ ಭಾಗ ಅಂತ ಹೇಳಿ ಘೋಷಣೆಯನ್ನು ಮಾಡ್ತಾರೆ. ಸೊ ಇದರ ಒಂದು ವಿಸ್ತೀರ್ಣವನ್ನು ನಾವು ನೋಡೋದಾದರೆ ಒಟ್ಟಾರೆಯಾಗಿ 643.39 ಚದರ ಕಿಲೋಮೀಟರಷ್ಟು ವಿಸ್ತೀರ್ಣವನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರದಲ್ಲಿ ಇಲ್ಲಿ ಹರಿಯುವಂತಹ ನದಿ ಅಂತ ಬಂದಾಗ ಕಬಿನಿ ನದಿಯು ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಆಗಿರ್ಬೋದು ಅಥವಾ ಬಂಡೀಪುರ ನ್ಯಾಷನಲ್ ಪಾರ್ಕ್ ಆಗಿರ್ಬೋದು. ಸೊ ಇವುಗಳ ಮಧ್ಯೆ ನೈಸರ್ಗಿಕ ಗಡಿಯಾಗಿ ಹರಿಯುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇಲ್ಲಿ ನೀವು ಒಂದು ಮ್ಯಾಪನ್ನು ನೋಡ್ತಾ ಇದ್ದೀರಾ. ಸೊ ಈ ಮ್ಯಾಪಲ್ಲಿ ನಾವು ಬಂಡೀಪುರ ಟೈಗರ್ ರಿಸರ್ವ್ಸನ್ನು ನೋಡ್ತಾ ಇದ್ದೀವಿ, ನಾಗರಹೊಳೆ ಟೈಗರ್ ರಿಸರ್ವ್ಸನ್ನು ನೋಡ್ತಾ ಇದ್ದೀವಿ, ಹಾಗೆ ಮಧುಮಲೈ ಟೈಗರ್ ರಿಸರ್ವ್ಸನ್ನು ನೋಡ್ಬೋದು, ಸತ್ಯಮಂಗಳ ಟೈಗರ್ ರಿಸರ್ವ್ಸ್ ಆಗಿರ್ಬೋದು. ಸೊ ಇವೆಲ್ಲವೂ ಕೂಡ ನೀಲಗಿರಿ ಬಯೋಸ್ಪಿಯರ್ ಆಗಿರುತ್ತೆ ಅಂತ ಹೇಳಿ ನೋಡ್ಬೋದು. ಸೊ ಇಲ್ಲಿ ಬ್ರಹ್ಮಗಿರಿ ವೈಲ್ಡ್ ಲೈಫ್ ಸೆಂಚುರಿ ಇರುತ್ತೆ, ವಯನಾಡ್ ವೈಲ್ಡ್ ಲೈಫ್ ಸೆಂಚುರಿ ಇದೆ, ನಂತರದಲ್ಲಿ ನುಗು ವೈಲ್ಡ್ ಲೈಫ್ ಸೆಂಚುರಿ ಇದೆ, BRT ಟೈಗರ್ ರಿಸರ್ವ್ಸ್ ಅಂತ ಹೇಳ್ಬೋದು. ಅಂದರೆ ಬಿಳಿಗಿರಿ ರಂಗನ ಬೆಟ್ಟ ದೇವಾಲಯದ ಪ್ರದೇಶದಲ್ಲಿ ಕಂಡುಬರುವಂತಹ ಹುಲಿ ಮೀಸಲು ಪ್ರದೇಶವಾಗಿರುತ್ತೆ. ನಂತರ ಕಾವೇರಿ ವೈಲ್ಡ್ ಲೈಫ್ ಸೆಂಚುರಿಯನ್ನು ನೋಡ್ಬೋದು. ಈಗ ನಾವು ಬಿಳಿಗಿರಿ ರಂಗನಾಥ ದೇವಾಲಯದ ಹುಲಿ ಮೀಸಲು ಪ್ರದೇಶದ ಕುರಿತು ಮಾಹಿತಿಯನ್ನು ನೋಡ್ತಾ ಹೋಗೋಣ. ಸೊ ಇದು 2011ರಲ್ಲಿ ಘೋಷಣೆ ಆಗುತ್ತೆ. ಸೊ ಇದು ನಮ್ಮ ರಾಜ್ಯದ ಚಾಮರಾಜನಗರ ಜಿಲ್ಲೆಯಲ್ಲಿರುವಂಥದ್ದನ್ನು ನಾವು ಗಮನಿಸ್ಬೋದು. ದಕ್ಷಿಣ ಭಾರತದ ಪಶ್ಚಿಮ ಮತ್ತು ಪೂರ್ವ ಘಟ್ಟಗಳ ನಡುವಿನ ಸೇತುವೆಯೇ ಈ ಒಂದು ಬಿಳಿಗಿರಿ ರಂಗನಾಥ ಹುಲಿ ಮೀಸಲು ಪ್ರದೇಶ ಅಂತ ಹೇಳಿ ನೋಡ್ಬೋದು. ಸೊ ಒಂದು ಕಡೆ ಪಶ್ಚಿಮ ಘಟ್ಟಗಳಿರುತ್ತೆ, ಒಂದು ಕಡೆ ಪೂರ್ವ ಘಟ್ಟಗಳಿರುತ್ತೆ. ಸೊ ಇವುಗಳನ್ನು ಸಂಧಿಸುವಂತಹ ಒಂದು ಪ್ರದೇಶದಲ್ಲಿ ಈ ಒಂದು ಹುಲಿ ಮೀಸಲು ಪ್ರದೇಶ ಕಂಡುಬರುತ್ತೆ. ಸೊ ಇದು ನೀಲಗಿರಿ ಜೀವಗೋಳ ಮೀಸಲು ಪ್ರದೇಶದ ಭಾಗವಾಗಿದೆ ಅಂತ ಹೇಳಿ ನಾವು ನೋಡ್ಬೋದು.
1974ರಲ್ಲಿ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಾಲಯದ ಸುತ್ತಮುತ್ತಲಿನ ಪ್ರದೇಶವನ್ನು ವನ್ಯಜೀವಿ ಅಭಯಾರಣ್ಯ ಅಂತ ಹೇಳಿ ಘೋಷಣೆಯನ್ನು ಮಾಡ್ತಾರೆ. ಸೊ ನಂತರದಲ್ಲಿ 2011ರಲ್ಲಿ ವನ್ಯಜೀವಿ ಅಭಯಾರಣ್ಯವನ್ನು ಹುಲಿ ಮೀಸಲು ಪ್ರದೇಶ ಅಂತ ಹೇಳಿ ಘೋಷಣೆಯನ್ನು ಮಾಡ್ತಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರದಲ್ಲಿ ವಿಸ್ತೀರ್ಣ ಅಂತ ಬಂದಾಗ ಒಟ್ಟಾರೆಯಾಗಿ ನಾವು 539.52 ಚದರ ಕಿಲೋಮೀಟರ್ ಅಷ್ಟು ವಿಸ್ತೀರ್ಣವನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿನ ಸಸ್ಯವರ್ಗ ಅಂತ ಬಂದಾಗ ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳನ್ನು ನಾವು ಇಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದಿಷ್ಟು ಕೂಡ ಬಿಳಿಗಿರಿ ರಂಗನಾಥ ದೇವಾಲಯದ ಹುಲಿ ಮೀಸಲು ಪ್ರದೇಶಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ. ಸೊ ಈಗ ನಾವು ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಪ್ರತಿ 4 ವರ್ಷಗಳಿಗೊಮ್ಮೆ ಬಿಡುಗಡೆ ಆಗುವಂತಹ ಟೈಗರ್ ಸೆನ್ಸಸ್ ರಿಪೋರ್ಟ್ನ ಬಗ್ಗೆ. ಸೊ ಈಗ ನೀವು ನೋಡ್ತಾ ಇರುವಂಥದ್ದು 2018 ಮತ್ತು 2022ರಲ್ಲಿ ಬಿಡುಗಡೆ ಆಗಿರುವಂತಹ ಟೈಗರ್ ರಿಪೋರ್ಟ್ನ ಒಂದು ವ್ಯತ್ಯಾಸಗಳನ್ನು ನೀವು ನೋಡ್ತಾ ಇದ್ದೀರಾ. ಸೊ 2022ರಲ್ಲಿ ಬಿಡುಗಡೆ ಆಗಿದೆ. ಸೊ ಇದಾದ ನಂತರ 2026ರಲ್ಲಿ ಅಂದರೆ ನೆಕ್ಸ್ಟ್ ಇಯರ್ ರಿಪೋರ್ಟ್ ಬಿಡುಗಡೆ ಆಗುತ್ತೆ. ಸೊ ಅಲ್ಲಿವರೆಗೂ ನಾವು 2022ರ ರಿಪೋರ್ಟನ್ನು ನಾವು ಅಧ್ಯಯನವನ್ನು ಮಾಡಬೇಕಾಗತ್ತೆ. ಸೊ ಇದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಸೊ ಈ ಒಂದು ರಿಪೋರ್ಟನ್ನು ನಾವು ದ ಆಲ್ ಇಂಡಿಯಾ ಟೈಗರ್ ಎಸ್ಟಿಮೇಷನ್ ಅಂತ ಹೇಳಿ ಕರಿತೀವಿ ಅಥವಾ ಟೈಗರ್ ಸೆನ್ಸಸ್ ಅಂತ ಹೇಳಿ ಕರಿತೀವಿ. ಸೊ ಈ ಒಂದು ರಿಪೋರ್ಟನ್ನು ದ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಅವರು ದ ಗೌರ್ಮೆಂಟ್ ಏಜೆನ್ಸಿ ಅಂಡರ್ ದ ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್ ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಸೊ ಇದು ಬಿಡುಗಡೆಯನ್ನು ಮಾಡುತ್ತೆ ಅಂತ ಹೇಳಿ ನೋಡ್ಬೋದು. ಸೊ ಈ ಒಂದು ಸಂಸ್ಥೆಗೆ ಟೆಕ್ನಿಕಲ್ ಸಪೋರ್ಟ್ ಆಗಿ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದವರು ಸಪೋರ್ಟನ್ನು ಮಾಡ್ತಾರೆ. ಹಾಗೆ ಆನ್ ಗ್ರೌಂಡ್ ಡೇಟಾ ಕಲೆಕ್ಷನ್ ಅಂತ ಹೇಳಿ ಬಂದಾಗ ಸ್ಟೇಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗಳು ಈ ಒಂದು ಸಂಸ್ಥೆಗೆ ಸಹಾಯವನ್ನು ಮಾಡ್ತಾರೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಅಂತಿಮವಾಗಿ ಒಂದು ಟೈಗರ್ ರಿಪೋರ್ಟನ್ನು ಬಿಡುಗಡೆ ಮಾಡೋರು ಯಾರು ಅಂತ ಹೇಳಿದ್ರೆ ದ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಅವರು ಆಗ್ತಾರೆ. ಓಕೆ, ಸೊ ಇಲ್ಲಿ ಆಲ್ ಇಂಡಿಯಾ ಟೈಗರ್ ಎಸ್ಟಿಮೇಷನ್ ಅಥವಾ ಟೈಗರ್ ರಿಪೋರ್ಟ್ ಅಂತ ಬಂದಾಗ ಪ್ರತಿ 4 ವರ್ಷಗಳಿಗೊಮ್ಮೆ ಟೈಗರ್ ರಿಪೋರ್ಟನ್ನು NTCA ಅಂದರೆ ದ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಅವರು ಬಿಡುಗಡೆಯನ್ನು ಮಾಡ್ತಾರೆ. ಸೊ 2022ರಲ್ಲಿ ಬಿಡುಗಡೆ ಮಾಡಿರುವಂತಹ ಟೈಗರ್ ರಿಪೋರ್ಟ್ನ ಪ್ರಕಾರವಾಗಿ ನಮ್ಮ ಭಾರತದಲ್ಲಿ ಟೈಗರ್ಗಳ ಒಂದು ಪಾಪ್ಯುಲೇಷನ್ ಅಂತ ಬಂದಾಗ ಮಿನಿಮಮ್ ಆಗಿ ನಾವು 3682 ಟೈಗರ್ಗಳಿಂದ ಮ್ಯಾಕ್ಸಿಮಮ್ ಆಗಿ ನಾವು 3925 ಟೈಗರ್ಗಳನ್ನು ನಾವು ಭಾರತದಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ಆ್ಯನ್ಯುವಲ್ ಗ್ರೋತ್ ರೇಟ್ ಅಂತ ಬಂದಾಗ 6.1% ಅಷ್ಟು ನಾವು ನೋಡ್ಬೋದಾಗಿರುತ್ತೆ. ಸೊ ಈಗ ನಾವು ನೋಡ್ತಾ ಹೋಗೋಣ ಯಾವ ರಾಜ್ಯಗಳಲ್ಲಿ ಅತಿ ಹೆಚ್ಚು ಹುಲಿಗಳ ವಾಸವಿದೆ ಅಂತ ಹೇಳಿ. ಸೊ ಮೊದಲನೇ ಸ್ಥಾನದಲ್ಲಿ ನಾವು ಮಧ್ಯಪ್ರದೇಶವನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ 2018ರಲ್ಲಿ ಮಧ್ಯಪ್ರದೇಶದಲ್ಲಿ ನಾವು 526 ಹುಲಿಗಳನ್ನು ನೋಡಿದ್ರೆ 2022ರಲ್ಲಿ ನಾವು 785 ಹುಲಿಗಳನ್ನು ನೋಡ್ಬೋದಾಗಿರುತ್ತೆ. ಎರಡನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕ ರಾಜ್ಯವಿದೆ. ಸೊ 2018ರಲ್ಲಿ 524 ಹುಲಿಗಳಿದ್ದರೆ 2022ರಲ್ಲಿ 563 ಹುಲಿಗಳನ್ನು ನಾವು ನೋಡ್ಬೋದು. ಮೂರನೇ ಸ್ಥಾನದಲ್ಲಿ ನಾವು ಉತ್ತರಾಖಂಡ ರಾಜ್ಯವನ್ನು ನೋಡ್ಬೋದು. ಸೊ 2018ರಲ್ಲಿ 442 ಹುಲಿಗಳಿತ್ತು ಅಂತ ಹೇಳಿದ್ರೆ 2022ರಲ್ಲಿ 560 ಹುಲಿಗಳಾಗಿದೆ ಅಂತ ಹೇಳಿ ನೋಡ್ಬೋದು. ನಂತರ 4ನೇ ಸ್ಥಾನದಲ್ಲಿ ನಾವು ಮಹಾರಾಷ್ಟ್ರವನ್ನು ನೋಡ್ತೀವಿ. ಸೊ 2018ರಲ್ಲಿ 312 ಹುಲಿಗಳಿದ್ದರೆ 2022ರಲ್ಲಿ 444 ಹುಲಿಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದ್ರ ಮೇಲೆ ಪ್ರಶ್ನೆ ಕೇಳೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ನೀವಿಲ್ಲಿ ನೋಡ್ತಿರುವಂಥದ್ದು ಯಾವ ವಿಭಾಗಗಳಲ್ಲಿ ಈ ಒಂದು ಹುಲಿಗಳ ಒಂದು ಪ್ರಮಾಣ ಅನ್ನುವಂಥದ್ದು ಜಾಸ್ತಿ ಆಗಿದೆ ಅಂತ ಹೇಳಿ. ಸೊ ಇದರಲ್ಲಿ ನಾವು ಶಿವಾಲಿಕ್ ಹಿಲ್ಸನ್ನು ನೋಡ್ಬೋದು, ಸೆಂಟ್ರಲ್ ಇಂಡಿಯನ್ ಹೈಲ್ಯಾಂಡ್ಸ್ಗಳನ್ನು ನೋಡ್ಬೋದು, ವೆಸ್ಟರ್ನ್ ಘಾಟ್ಸ್ಗಳನ್ನು ನೋಡ್ಬೋದು, ನಾರ್ತ್ ಈಸ್ಟರ್ನ್ ಹಿಲ್ಸ್ಗಳನ್ನು ನೋಡ್ಬೋದು, ನಂತರ ಸುಂದರ್ಬನ್ಸ್ ಲ್ಯಾಂಡ್ಸ್ಕೇಪನ್ನು ನೋಡ್ಬೋದು. ಸೊ ಇದನ್ನು ನಾನು ನೋಟ್ಸಲ್ಲಿ ಪ್ರೊವೈಡನ್ನು ಮಾಡಿರ್ತೀನಿ, ಸೊ ನೀವು ಓದ್ಕೊಳ್ಬೋದಾಗಿರುತ್ತೆ. ಓಕೆ, ಸೊ ಈಗ ನಾವು ಅಧ್ಯಯನವನ್ನು ಮಾಡ್ತಾ ಹೋಗೋಣ. 2025ರಲ್ಲಿ ಬಿಡುಗಡೆ ಆಗಿರುವಂತಹ ಸ್ಟೇಟಸ್ ಆಫ್ ಎಲಿಫೆಂಟ್ಸ್ ಇನ್ ಇಂಡಿಯಾ ಅನ್ನುವಂತಹ ಒಂದು ರಿಪೋರ್ಟ್ನ ಬಗ್ಗೆ. ಈ ಒಂದು ರಿಪೋರ್ಟನ್ನು ಬಿಡುಗಡೆ ಮಾಡೋರು ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದವರು.
ಸೊ ಇವರು 14 ಅಕ್ಟೋಬರ್ 2025 ಈ ಒಂದು ವರದಿಯನ್ನು ಬಿಡುಗಡೆಯನ್ನು ಮಾಡಿದ್ದಾರೆ. ಸೊ ಈ ಒಂದು ಸಂಸ್ಥೆ ನಮ್ಮ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ DNA ಬೇಸ್ಡ್ ಎಲಿಫೆಂಟ್ ಪಾಪ್ಯುಲೇಷನ್ ಎಕ್ಸ್ಟಿಮೇಷನ್ ಅನ್ನು ಕಂಡಕ್ಟ್ ಮಾಡಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಈ ಒಂದು ಸಂಸ್ಥೆ ಪ್ರಾಜೆಕ್ಟ್ ಎಲಿಫೆಂಟ್ 1992 ಅಡಿಯಲ್ಲಿ ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಈ ಒಂದು ಡಿಪಾರ್ಟ್ಮೆಂಟ್ನ ಅಡಿಯಲ್ಲಿ ರಿಪೋರ್ಟನ್ನು ಬಿಡುಗಡೆ ಮಾಡುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಪ್ರಾಜೆಕ್ಟ್ ಎಲಿಫೆಂಟ್ ಅಂತ ಹೇಳಿ ಬಂದಂಥ ಸಂದರ್ಭದಲ್ಲಿ ಸೊ ಆನೆಗಳನ್ನು ರಕ್ಷಣೆ ಮಾಡುವಂಥದ್ದು ಅಥವಾ ಅವರ ವಾಸ ನೆಲೆಗಳನ್ನು ರಕ್ಷಣೆ ಮಾಡುವಂಥದ್ದು, ನಂತರ ಆನೆಗಳ ಒಂದು ವಲಸೆಯ ಕಾರಿಡಾರ್ಗಳೇನಿರುತ್ತೆ ಸೊ ಅವುಗಳನ್ನು ಸಂರಕ್ಷಣೆಯನ್ನು ಮಾಡುವಂಥದ್ದು, ನಂತರ ಆನೆ ಮತ್ತು ಮಾನವರ ನಡುವಿನ ಒಂದು ಸಂಘರ್ಷ ಏನಿರುತ್ತೆ ಸೊ ಅದನ್ನು ಕಡಿಮೆ ಮಾಡುವಂಥದ್ದು. ಸೊ ಇವೆಲ್ಲವೂ ಕೂಡ ಪ್ರಾಜೆಕ್ಟ್ ಎಲಿಫೆಂಟ್ 1992 ಸೊ ಇದರ ಮೂಲ ಉದ್ದೇಶವಾಗಿರುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಾದ ನಂತರ ಸೊ ಎಲಿಫೆಂಟ್ ಸೆನ್ಸಸ್ ರಿಪೋರ್ಟ್ ಅಂತ ಬಂದಾಗ ಪ್ರತಿ 5 ವರ್ಷಗಳಿಗೊಮ್ಮೆ ಈ ಒಂದು ರಿಪೋರ್ಟನ್ನು ಬಿಡುಗಡೆಯನ್ನು ಮಾಡ್ತಾರೆ. ಸೊ 2025 ಬಿಡುಗಡೆ ಆಗಿರುವಂತಹ ರಿಪೋರ್ಟ್ನ ಪ್ರಕಾರವಾಗಿ ನಮ್ಮ ಭಾರತದಲ್ಲಿ ಮೊದಲನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕವು ಅತಿ ಹೆಚ್ಚು ಆನೆಗಳನ್ನು ಒಳಗೊಂಡಿರುವಂತಹ ರಾಜ್ಯವಾಗಿರುತ್ತೆ. ನಮ್ಮ ಕರ್ನಾಟಕದಲ್ಲಿ 6013 ಆನೆಗಳನ್ನು ನಾವು ನೋಡ್ಬೋದು. ಎರಡನೇ ಸ್ಥಾನದಲ್ಲಿ ಅಸ್ಸಾಂ ಇದೆ. ಅಸ್ಸಾಂನಲ್ಲಿ 4159 ಆನೆಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಮೂರನೇ ಸ್ಥಾನದಲ್ಲಿ ತಮಿಳುನಾಡಿದೆ. 3136 ಆನೆಗಳನ್ನು ನಾವು ನೋಡ್ಬೋದು. ನಾಲ್ಕನೇ ಸ್ಥಾನದಲ್ಲಿ ಕೇರಳ ಇದೆ. 2785 ಆನೆಗಳನ್ನು ನೋಡ್ಬೋದು. ಐದನೇ ಸ್ಥಾನದಲ್ಲಿ ಉತ್ತರಾಖಂಡ ಇದೆ. ಸೊ ಈ ಪ್ರದೇಶದಲ್ಲಿ 1792 ಆನೆಗಳನ್ನು ನಾವು ನೋಡ್ಬೋದು. ನಂತರ ಆರನೇ ಸ್ಥಾನದಲ್ಲಿ 912 ಆನೆಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ರಾಜ್ಯಗಳನ್ನು ಹೊರತುಪಡಿಸಿ ಜಾರ್ಖಂಡ್, ಛತ್ತೀಸ್ಗಢ, ವೆಸ್ಟ್ ಬೆಂಗಾಲ್, ಅರುಣಾಚಲ್ ಪ್ರದೇಶ್, ಮೇಘಾಲಯ ಮತ್ತು ತ್ರಿಪುರಗಳಲ್ಲೂ ಕೂಡ ನಾವು ಆನೆಗಳನ್ನು ಅಂದರೆ ಏಷ್ಯಾದ ಆನೆಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಎಲಿಫೆಂಟ್ಗಳ ಒಂದು ಪಾಪ್ಯುಲೇಷನ್ ಅಂತ ಬಂದಾಗ 2025 ಪ್ರಕಾರವಾಗಿ ನಮ್ಮ ಭಾರತದಲ್ಲಿ 22,446 ವೈಲ್ಡ್ ಏಷ್ಯನ್ ಎಲಿಫೆಂಟ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಯಾವ ವಿಭಾಗಗಳು ಎಷ್ಟು ಪರ್ಸೆಂಟೇಜಷ್ಟು ಆನೆಗಳನ್ನು ಒಳಗೊಂಡಿದೆ ಅಂತ ಹೇಳಿ ನಾವು ನೋಡೋದಾದರೆ ವೆಸ್ಟರ್ನ್ ಘಾಟ್ ಅಂತ ಬಂದಾಗ 53%. ಸೊ ಇಲ್ಲಿ 11,934 ಆನೆಗಳನ್ನು ನಾವು ನೋಡ್ಬೋದು. ನಾರ್ತ್ ಈಸ್ಟ್ ಬ್ರಹ್ಮಪುತ್ರ ಪ್ಲೇನ್ ಅಂತ ಬಂದಾಗ 22% ಅಂದರೆ 6,559 ಆನೆಗಳನ್ನು ನೋಡ್ಬೋದು. ಶಿವಾಲಿಕ್ ಅಥವಾ ಗಂಗಟಿಕ್ ಪ್ಲೇನ್ ಅಂತ ಏನಿದೆ ಸೊ ಇದು 9% ಆನೆಗಳನ್ನು ಒಳಗೊಂಡಿರುತ್ತೆ, ಅಂದರೆ 2062 ಆನೆಗಳನ್ನು ನೋಡ್ಬೋದು. ನಂತರ ಸೆಂಟ್ರಲ್ ಇಂಡಿಯಾ ಅಥವಾ ಈಸ್ಟರ್ನ್ ಘಾಟ್ ಅಂತ ಬಂದಾಗ 8% ಆನೆಗಳನ್ನು ಒಳಗೊಂಡಿರುತ್ತೆ, ಅಂದರೆ 1891 ಆನೆಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರದಲ್ಲಿ 2025 ಒಂದು ರಿಪೋರ್ಟ್ನ ಪ್ರಕಾರ ನಮ್ಮ ಭಾರತದಲ್ಲಿ 150 ಎಲಿಫೆಂಟ್ ಕಾರಿಡಾರ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಈ ಕಾರಿಡಾರ್ಗಳು ನಮ್ಮ ಭಾರತದ 15 ಒಂದು ಸ್ಟೇಟ್ಗಳಲ್ಲಿ ಹರಡಿಕೊಂಡಿದೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ನಂತರದಲ್ಲಿ 2025 ಅಂಕಿಅಂಶಗಳ ಪ್ರಕಾರ ನಮ್ಮ ಭಾರತದಲ್ಲಿ 33 ಎಲಿಫೆಂಟ್ ರಿಸರ್ವ್ಸ್ಗಳನ್ನು ನೋಡ್ತೀವಿ. ಸೊ ಈ 33 ಎಲಿಫೆಂಟ್ ರಿಸರ್ವ್ಸ್ಗಳು 14 ಸ್ಟೇಟ್ಗಳಲ್ಲಿ ಕಂಡುಬರುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ನಿಯರ್ಲಿ 80,000 ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ಪ್ರದೇಶದಲ್ಲಿ ಎಲಿಫೆಂಟ್ ರಿಸರ್ವ್ ಅನ್ನುವಂಥದ್ದು ನಮ್ಮ ಭಾರತದಲ್ಲಿ ಕಂಡು ಬರ್ತಾ ಇದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇಲ್ಲಿ ಏನು ನಮ್ಮ ಭಾರತದಲ್ಲಿ 150 ಎಲಿಫೆಂಟ್ ಕಾರಿಡಾರ್ಗಳನ್ನು ನೋಡಿದ್ವಿ. ಸೊ ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಕಂಡುಬರುವಂತಹ ಕಾರಿಡಾರ್ಗಳ ಪಟ್ಟಿಯನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ. ಸೊ ಉದಾಹರಣೆಗೆ ಕಣಿಯನ್ಪುರ ಮತ್ತು ಮೇಯರ್ ಕಾರಿಡಾರ್ ಕರ್ನಾಟಕದಲ್ಲಿ ಕಂಡುಬರುತ್ತೆ. ಬೇಗೂರು ಮತ್ತು ಬ್ರಹ್ಮಗಿರಿ ಕಾರಿಡಾರ್ ಕರ್ನಾಟಕ ಮತ್ತು ಕೇರಳದಲ್ಲಿ ಕಂಡುಬರುತ್ತೆ. ನಂತರ ಕರಡಿಕಲ್ ಮಾದೇಶ್ವರ ಕಾರಿಡಾರ್ ಕರ್ನಾಟಕದಲ್ಲಿ ಕಂಡುಬರುತ್ತೆ. ನಂತರ ತಾಳಮಲೈ ಮತ್ತು ಚಾಮರಾಜನಗರ ಕರ್ನಾಟಕ ಮತ್ತು ತಮಿಳುನಾಡಲ್ಲಿ ಕಂಡುಬರುತ್ತೆ. ಸೊ ನಂತರದಲ್ಲಿ ಬಿಳಿಕಲ್ ಮತ್ತು ಜವಳಗಿರಿ ಕಾರಿಡಾರ್ ಅನ್ನುವಂಥದ್ದು ತಮಿಳುನಾಡು ಮತ್ತು ಕರ್ನಾಟಕದಲ್ಲಿ ಕಂಡುಬರುತ್ತೆ. ಸೊ ಇದಿಷ್ಟು ಕೂಡ ನಮ್ಮ ಕರ್ನಾಟಕದಲ್ಲಿ ಕಂಡುಬರುವಂತಹ ಒಂದು ಕಾರಿಡಾರ್ಗಳಾಗಿರುತ್ತೆ. ಓಕೆ, ಸೊ ನೀವಿಲ್ಲಿ ನೋಡ್ತಿರುವಂಥದ್ದು ನಮ್ಮ ಕರ್ನಾಟಕದಲ್ಲಿರುವಂತಹ ಒಂದು ಎಲಿಫೆಂಟ್ ರಿಸರ್ವ್ಸ್ಗಳ ಬಗ್ಗೆ.
ಸೊ ಮೈಸೂರು ಎಲಿಫೆಂಟ್ ರಿಸರ್ವ್ಸನ್ನು ನೋಡ್ತೀವಿ, ನಂತರ ದಾಂಡೇಲಿ ಎಲಿಫೆಂಟ್ ರಿಸರ್ವ್ಸನ್ನು ನೋಡ್ತೀವಿ. ಸೊ ನಮ್ಮ ಕರ್ನಾಟಕದಲ್ಲಿ 2 ಎಲಿಫೆಂಟ್ ರಿಸರ್ವ್ಸನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ನೀವು ಇಲ್ಲಿ ನೋಡ್ತಿರುವಂಥದ್ದು ಬ್ರಹ್ಮಗಿರಿ, ನೀಲಗಿರಿ ಮತ್ತು ಈಸ್ಟರ್ನ್ ಘಾಟ್ಸಲ್ಲಿ ಕಂಡುಬರುವಂತಹ ಎಲಿಫೆಂಟ್ ರಿಸರ್ವ್ಸ್ ಆಗಿರುತ್ತೆ. ಸೊ ಕೇರಳದಲ್ಲಿ ನಾವು ವಯನಾಡ್ ಎಲಿಫೆಂಟ್ ರಿಸರ್ವ್ಸನ್ನು ನೋಡ್ಬೋದು, ನಂತರ ನಿಲಂಬೂರ್ ಎಲಿಫೆಂಟ್ ರಿಸರ್ವ್ಸನ್ನು ನೋಡ್ಬೋದು. ತಮಿಳ್ನಾಡಲ್ಲಿ ನಾವು ನೀಲಗಿರಿ ಎಲಿಫೆಂಟ್ ರಿಸರ್ವ್ಸನ್ನು ನೋಡ್ಬೋದು, ನಂತರ ಕೊಯಮತ್ತೂರು ಎಲಿಫೆಂಟ್ ರಿಸರ್ವ್ಸನ್ನು ನೋಡ್ಬೋದು. ಆಂಧ್ರ ಪ್ರದೇಶದಲ್ಲಿ ರಾಯಲ್ ಎಲಿಫೆಂಟ್ ರಿಸರ್ವ್ಸನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ನೀವಿಲ್ಲಿ ನೋಡ್ತಿರುವಂಥದ್ದು ಯಾವ್ಯಾವ ರಾಜ್ಯದಲ್ಲಿ ಎಷ್ಟು ಎಲಿಫೆಂಟ್ ರಿಸರ್ವ್ಸ್ಗಳಿದೆ ಅಂತ ಹೇಳಿ. ಸೊ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ 2 ಎಲಿಫೆಂಟ್ ರಿಸರ್ವ್ಸ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅತಿ ಹೆಚ್ಚು ಎಲಿಫೆಂಟ್ ರಿಸರ್ವ್ಸ್ ಇರುವಂಥದ್ದು ಅಸ್ಸಾಮಲ್ಲಿ 5 ಇದೆ. ನಂತರ ಇಲ್ಲಿ ತಮಿಳ್ನಾಡಲ್ಲಿ 5 ರಿಸರ್ವ್ಸನ್ನು ನೋಡ್ಬೋದು. ನಂತರ 2ನೇ ಸ್ಥಾನದಲ್ಲಿ ನಾವು ಕೇರಳದಲ್ಲಿ 4 ಎಲಿಫೆಂಟ್ ರಿಸರ್ವ್ಸ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇದಿಷ್ಟು ಕೂಡ ಎಲಿಫೆಂಟ್ ರಿಸರ್ವ್ಸ್ಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ. ಓಕೆ, ಸೊ ಈಗ ನಾವು ಅಧ್ಯಯನವನ್ನು ಮಾಡ್ತಾ ಹೋಗೋಣ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂತಹ ರಾಮ್ಸರ್ ತಾಣಗಳ ಬಗ್ಗೆ. ಸೊ ಒಟ್ಟಾರೆಯಾಗಿ ನಮ್ಮ ಕರ್ನಾಟಕದಲ್ಲಿ 4 ರಾಮ್ಸರ್ ತಾಣಗಳನ್ನು ನಾವು ನೋಡ್ಬೋದು. ಸೊ ರಾಮ್ಸರ್ ಒಪ್ಪಂದ ಅಂತ ಹೇಳಿ ನಾವು ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಸೊ ಇದರ ಒಂದು ಅಫಿಷಿಯಲ್ ನೇಮನ್ನು ನಾವು ನೋಡೋದಾದರೆ ಕನ್ವೆನ್ಷನ್ ಆನ್ ವೆಟ್ಲ್ಯಾಂಡ್ಸ್ ಆಫ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಎಕ್ಸ್ಪೆಷಲಿ ಆ್ಯಸ್ ವಾಟರ್ ಫ್ಲೋ ಹ್ಯಾಬಿಟೇಟ್ ಅಂತ ಹೇಳಿ ನಾವು ನೋಡ್ತೀವಿ. ಸೊ ಈ ಒಂದು ಒಪ್ಪಂದ 2 ಫೆಬ್ರವರಿ 1971 ಇರಾನ್ನ ರಾಮ್ಸರ್ ಅನ್ನುವಂತಹ ಒಂದು ನಗರದಲ್ಲಿ ಜರುಗುತ್ತೆ. ಸೊ ಇದು ಅಧಿಕೃತವಾಗಿ ಜಾರಿಯಾಗುವಂಥದ್ದು 1975ರಲ್ಲಿ ಆಗಿರುತ್ತೆ. ಸೊ ಈ ಒಂದು ಒಪ್ಪಂದದ ಮೂಲ ಉದ್ದೇಶ ವೆಟ್ಲ್ಯಾಂಡ್ಸ್ಗಳನ್ನು ಅಂದರೆ ಜೌಗು ತಾಣಗಳೇನಿರುತ್ತೆ ಸೊ ಅವುಗಳನ್ನು ಕಾಪಾಡುವಂಥದ್ದು ಮತ್ತು ಜೌಗು ತಾಣಗಳಲ್ಲಿ ಕಂಡುಬರುವಂತಹ ಜೀವ ವೈವಿಧ್ಯತೆ ಏನಿರುತ್ತೆ ಸೊ ಅವುಗಳನ್ನು ಸಂರಕ್ಷಣೆಯನ್ನು ಮಾಡುವಂಥದ್ದು ಈ ಒಪ್ಪಂದದ ಮೂಲ ಉದ್ದೇಶವಾಗಿರುತ್ತೆ. ಸೊ ರಾಮ್ಸರ್ ಒಪ್ಪಂದವನ್ನು ನಮ್ಮ ಭಾರತವು 1982ರಲ್ಲಿ ಸೇರ್ಪಡೆಗೊಳ್ಳುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಸೊ 1982ರಿಂದ ನಮ್ಮ ಭಾರತದಲ್ಲಿ ರಾಮ್ಸರ್ ತಾಣಗಳನ್ನು ಗುರುತಿಸಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇಲ್ಲಿ ರಾಮ್ಸರ್ ಸೈಟನ್ನು ಯಾರು ಆಯ್ಕೆಯನ್ನು ಮಾಡ್ತಾರೆ, ನಂತರ ಯಾರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಪ್ರದೇಶ ರಾಮ್ಸರ್ ಸೈಟ್ ಅಂತ ಹೇಳಿ ಘೋಷಣೆಯನ್ನು ಮಾಡ್ತಾರೆ ಅಂತ ಹೇಳಿ ನಾವು ನೋಡ್ತಾ ಹೋಗೋಣ. ಸೊ ಮೊದಲಿಗೆ ನಮ್ಮ ದೇಶದಲ್ಲಿ ಏನು ಮಾಡ್ತಾರೆ, ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಅವರು ಒಂದು ಪ್ರದೇಶ ಜೌಗುತಾಣ ಆಗಲಿಕ್ಕೆ ಎಲ್ಲ ರೀತಿಯಾದಂತಹ ಅರ್ಹತೆಗಳಿದೆ ಅಥವಾ ರಾಮ್ಸರ್ ಸೈಟ್ ಆಗಲಿಕ್ಕೆ ಎಲ್ಲ ರೀತಿಯಾದಂತಹ ಗುಣಲಕ್ಷಣಗಳನ್ನು ಒಳಗೊಂಡಿದೆ ಅಂತ ಹೇಳಿದ್ರೆ ಆ ಒಂದು ಪ್ರದೇಶವನ್ನು ಮೊದಲಿಗೆ ಆಯ್ಕೆಯನ್ನು ಮಾಡ್ಕೊಳ್ತಾರೆ. ಸೊ ಆ ಒಂದು ಪ್ರದೇಶದ ಕುರಿತಾದಂತಹ ಸಂಪೂರ್ಣವಾದ ಮಾಹಿತಿಯನ್ನು ಏನು ಮಾಡ್ತಾರೆ, ರಾಮ್ಸರ್ ಸೈಟ್ನ ಒಂದು ಅಧಿಕೃತವಾದಂತಹ ಒಂದು ಸಂಸ್ಥೆಗೆ ಸಲ್ಲಿಕೆಯನ್ನು ಮಾಡ್ತಾರೆ. ಆ ಸಂಸ್ಥೆ ಏನು ಮಾಡುತ್ತೆ, ಆ ಒಂದು ಪ್ರದೇಶವನ್ನು ಕಂಪ್ಲೀಟ್ ಆಗಿ ಅಧ್ಯಯನವನ್ನು ಮಾಡಿ ರಿಸರ್ಚನ್ನು ಮಾಡಿ ಅಂತಿಮವಾಗಿ ಈ ಒಂದು ಪ್ರದೇಶವನ್ನು ರಾಮ್ಸರ್ ಒಪ್ಪಂದದ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸಿರುವಂತಹ ಒಂದು ಸಂಸ್ಥೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಘೋಷಣೆಯನ್ನು ಮಾಡುತ್ತೆ. ಹಾಗಾದರೆ ಆ ಒಂದು ಸಂಸ್ಥೆ ಅಥವಾ ಆ ಒಂದು ಕೇಂದ್ರ ಭಾಗ ಯಾವುದು ಅಂತ ಹೇಳಿ ನಾವು ನೋಡೋದಾದರೆ ರಾಮ್ಸರ್ ಸೈಟನ್ನು ಅಂತಾರಾಷ್ಟ್ರೀಯವಾಗಿ ಘೋಷಿಸುವವರು ರಾಮ್ಸರ್ ಸೆಕ್ರೆಟ್ರಿಯೇಟ್ ಆಗಿರ್ತಾರೆ. ಸೊ ಇವರು ಸ್ವಿಟ್ಜರ್ಲ್ಯಾಂಡ್ನ ಗ್ಲ್ಯಾಂಡಲ್ಲಿ ಕಂಡು ಬರ್ತಾರೆ. ಸೊ ಇವ್ರು ಏನು ಮಾಡ್ತಾರೆ ಅಂದರೆ ನಮ್ಮ ದೇಶ ಏನು ಆಯ್ಕೆ ಮಾಡಿ ಕಳಿಸಿರುವಂತಹ ಪ್ರದೇಶವನ್ನು ಪರಿಶೀಲನೆಯನ್ನು ಮಾಡಿ ಅಂತಿಮವಾಗಿ ರಾಮ್ಸರ್ ಸೈಟ್ ಅಂತ ಹೇಳಿ ಘೋಷಣೆಯನ್ನು ಮಾಡ್ತಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರದಲ್ಲಿ ರಾಮ್ಸರ್ ಕನ್ವೆನ್ಷನ್ ಅಂತ ಹೇಳಿ ಬಂದಂಥ ಸಂದರ್ಭದಲ್ಲಿ 172 ರಾಷ್ಟ್ರಗಳು ಸದಸ್ಯರಾಗಿದ್ದಾರೆ. ಸೊ ಈ ಒಂದು ರಾಷ್ಟ್ರಗಳಲ್ಲಿ ನಾವು 2500ಕ್ಕೂ ಹೆಚ್ಚು ರಾಮ್ಸರ್ ಸೈಟ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ 2025ರ ಅಂಕಿಅಂಶಗಳ ಪ್ರಕಾರವಾಗಿ ನಮ್ಮ ಭಾರತದಲ್ಲಿ 94 ರಾಮ್ಸರ್ ವೆಟ್ಲ್ಯಾಂಡ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ 94ನೇ ರಾಮ್ಸರ್ ವೆಟ್ಲ್ಯಾಂಡ್ ಯಾವುದು ಅಂತ ಹೇಳಿದ್ರೆ ಗೋಗಾಬಿಲ್ ಲೇಕ್ ಅಂತ ಹೇಳಿ ಬರುತ್ತೆ ಬಿಹಾರ ರಾಜ್ಯದ ಕತಿಹಾರ್ ಜಿಲ್ಲೆಯಲ್ಲಿ. ಈ ಒಂದು ಲೇಕನ್ನು 94ನೇ ಜೌಗುತಾಣವಾಗಿ ಘೋಷಣೆಯನ್ನು ಮಾಡಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇಲ್ಲಿ
172 ರಾಷ್ಟ್ರಗಳಲ್ಲಿ ಅತಿ ಹೆಚ್ಚು ರಾಮ್ಸಾರ್ ಸೈಟ್ಗಳನ್ನು ಒಳಗೊಂಡಿರುವಂತಹ ರಾಷ್ಟ್ರಗಳು ಯಾವುದು ಅಂತ ಹೇಳಿದ್ರೆ, ಮೊದಲನೇ ಸ್ಥಾನದಲ್ಲಿ ನಾವು ಯುನೈಟೆಡ್ ಕಿಂಗ್ಡಮ್ ಅನ್ನು ನೋಡ್ಬೋದು. ಸೊ ಇಲ್ಲಿ ನಾವು 176 ತಾಣಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ದ್ವಿತೀಯ ಸ್ಥಾನದಲ್ಲಿ ನಾವು ಮೆಕ್ಸಿಕೋವನ್ನು ನೋಡ್ಬೋದು. ಸೊ ಇಲ್ಲಿ 144 ರಾಮ್ಸಾರ್ ಸೈಟ್ಗಳಿದೆ ಅಂತ ಹೇಳಿ ನಾವು ನೋಡ್ಬೋದು. ನಂತರ ವಿಶ್ವ ಮಟ್ಟದಲ್ಲಿ ತೃತೀಯ ಸ್ಥಾನದಲ್ಲಿ ನಮ್ಮ ಭಾರತ ದೇಶವು 94 ರಾಮ್ಸಾರ್ ಸೈಟ್ಗಳನ್ನು ಒಳಗೊಂಡಿದೆ ಅಂತ ಹೇಳಿ ನಾವು ನೋಡ್ಬೋದು. ಅದೇ ಏಷ್ಯಾ ಖಂಡ ಅಂತ ಬಂದಾಗ ನಮ್ಮ ಭಾರತ ದೇಶ ಮೊದಲನೇ ಸ್ಥಾನದಲ್ಲಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ಜೌಗು ತಾಣಗಳು ಅಥವಾ ವೆಟ್ಲ್ಯಾಂಡ್ಸ್ ಅಂತ ಬಂದಾಗ ಯಾವ ರೀತಿಯಾದಂತಹ ಜೌಗು ತಾಣಗಳನ್ನು ಇಲ್ಲಿ ರಾಮ್ಸಾರ್ ಸೈಟ್ ಅಂತ ಹೇಳಿ ಘೋಷಣೆಯನ್ನು ಮಾಡ್ತಾರೆ ಅಂತ ಹೇಳಿ ನಾವು ನೋಡೋದಾದ್ರೆ, ಇನ್ಲ್ಯಾಂಡ್ ವೆಟ್ಲ್ಯಾಂಡ್ಸ್ ಇದೆ, ಮೆರೈನ್ ಅಥವಾ ಕೋಸ್ಟಲ್ ವೆಟ್ಲ್ಯಾಂಡ್ಸ್ ಇದೆ, ನಂತರ ಹ್ಯೂಮನ್ ಮೇಡ್ ವೆಟ್ಲ್ಯಾಂಡ್ಸ್ ಇದೆ. ಸೊ ಈ 3 ರೀತಿಯಾದಂತಹ ವೆಟ್ಲ್ಯಾಂಡ್ಸ್ಗಳನ್ನು ರಾಮ್ಸಾರ್ ಸೈಟಲ್ಲಿ ಆಯ್ಕೆಯನ್ನು ಮಾಡ್ತಾರೆ ಅಂತ ಹೇಳಿ ನಾವು ನೋಡ್ಬೋದು. ಓಕೆ, ಸೊ ಈಗ ನಾವು ಅಧ್ಯಯನವನ್ನು ಮಾಡ್ತಾ ಹೋಗೋಣ ನಮ್ಮ ಕರ್ನಾಟಕದ 4 ರಾಮ್ಸಾರ್ ಸೈಟ್ಗಳ ಬಗ್ಗೆ. ಸೊ ಮೊದಲಿಗೆ ಮಂಡ್ಯ ಜಿಲ್ಲೆಯಲ್ಲಿ ರಂಗನತಿಟ್ಟು ಪಕ್ಷಿಧಾಮವನ್ನು ನೋಡ್ತೀವಿ. ಗದಗ ಜಿಲ್ಲೆಯಲ್ಲಿ ಮಾಗಡಿ ಕೆರೆ ಸಂರಕ್ಷಿತ ಪ್ರದೇಶವನ್ನು ನೋಡ್ತೀವಿ. ನಂತರ ವಿಜಯನಗರ ಮತ್ತು ಬಳ್ಳಾರಿ ಪ್ರದೇಶದಲ್ಲಿ ಅಂಕಸಮುದ್ರ ಪಕ್ಷಿ ಸಂರಕ್ಷಿತ ಪ್ರದೇಶವನ್ನು ನೋಡ್ತೀವಿ. ನಂತರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಘನಾಶಿನಿ ನದಿ ಮುಖದ ತೀರ ಪ್ರದೇಶದಲ್ಲಿರುವಂತಹ ಪಕ್ಷಿ ಸಂರಕ್ಷಿತ ಪ್ರದೇಶವನ್ನು ನಾವು ಅಧ್ಯಯನವನ್ನು ಮಾಡ್ತೀವಿ. ಓಕೆ, ಸೊ ಮೊದಲಿಗೆ ರಂಗನತಿಟ್ಟು ಪಕ್ಷಿಧಾಮ. ಸೊ ಇದನ್ನು 2022ರಲ್ಲಿ ರಾಮ್ಸಾರ್ ಸೈಟ್ ಅಂತ ಹೇಳಿ ಘೋಷಣೆಯನ್ನು ಮಾಡ್ತಾರೆ. ಸೊ ಇದು ಮಂಡ್ಯ ಜಿಲ್ಲೆಯಲ್ಲಿದೆ. ರಂಗನತಿಟ್ಟು ಪಕ್ಷಿಧಾಮ ದಕ್ಷಿಣ ಡೆಕ್ಕನ್ ಪ್ರಸ್ಥಭೂಮಿಯಲ್ಲಿರುವ ಕಾವೇರಿ ನದಿಯ ಒಂದು ಭಾಗವಾಗಿದೆ ಅಂತ ಹೇಳಿ ನಾವು ನೋಡ್ಬೋದು. ರಂಗನತಿಟ್ಟು ಕಾವೇರಿ ನದಿ ತೀರದ ಜೌಗು ಪ್ರದೇಶವಾಗಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ಸಸ್ಯ ಮತ್ತು ಪ್ರಾಣಿ ಪ್ರಭೇದಗಳಿಂದ ಸಮೃದ್ಧವಾಗಿರುವಂತಹ ಪ್ರದೇಶವಾಗಿರುತ್ತೆ. ಸೊ ಕಾವೇರಿ ನದಿ ತೀರದಲ್ಲಿ ನಾವು ಮಗ್ಗರ್ ಮೊಸಳೆಗಳನ್ನು ಕೂಡ ನಾವು ನೋಡ್ಬೋದು. ಸೊ ಇಲ್ಲಿ ಹಲವಾರು ರೀತಿಯ ಪ್ರಭೇದದ ಪಕ್ಷಿಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಲ್ಲಿ ನಾವು ಬಣ್ಣದ ಕೊಕ್ಕರೆಗಳನ್ನು ನೋಡ್ಬೋದು. ಸ್ಪಾಟ್ ಬಿಲ್ಡ್ ಪೆಲಿಕಾನ್ ಅಂತ ಹೇಳಿ ಬರುತ್ತೆ. ನಂತರ ಕಪ್ಪು ತಲೆಯ ಐಬೀಸ್, ವೆರಿ ಇಂಪಾರ್ಟೆಂಟ್ ಇದು. ಸೊ ಪ್ರಶ್ನೆ ಆಗಿದೆ. ಕಪ್ಪು ತಲೆಯ ಐಬೀಸನ್ನು ಕೂಡ ನಾವು ರಂಗನತಿಟ್ಟಿನಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಪ್ರದೇಶವನ್ನು ಪರಿಸರ ಸೂಕ್ಷ್ಮ ವಲಯ ಅಂತ ಹೇಳಿ ವರ್ಗೀಕರಿಸಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ನೀವಿಲ್ಲಿ ನೋಡ್ತಿರುವಂಥದ್ದು ರಂಗನತಿಟ್ಟು ಪಕ್ಷಿಧಾಮದ ಒಂದು ಪಿಕ್ಚರ್ ಆಗಿರುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಇದು ಕಾವೇರಿ ನದಿ ಆಗಿರುತ್ತೆ. ಸೊ ಕಾವೇರಿ ನದಿ ತೀರದಲ್ಲಿ ರಂಗನತಿಟ್ಟು ಪಕ್ಷಿಧಾಮ ಕಂಡುಬರುತ್ತೆ. ಸೊ ನೀವಿಲ್ಲಿ ನೋಡ್ತಿರುವಂಥದ್ದು ಮಗ್ಗರ್ ಮೊಸಳೆಯನ್ನು, ಹಾಗೂ ಇದು ವಿವಿಧ ರೀತಿಯಾದಂತಹ ಪಕ್ಷಿ ಪ್ರಭೇದಗಳು ಆಗಿರುತ್ತೆ. ನಂತರದಲ್ಲಿ ಮಾಗಡಿ ಕೆರೆ ಅಂತ ಹೇಳಿ, ಸೊ ಇದು ಗದಗ ಜಿಲ್ಲೆಯ ಶಿರಹಟ್ಟಿ ಅನ್ನುವಂತಹ ಒಂದು ಪ್ರದೇಶದಲ್ಲಿ ಕಂಡುಬರುತ್ತೆ. ಸೊ ಮಾಗಡಿ ಕೆರೆ ಅನ್ನುವಂಥದ್ದು ಮಾನವ ನಿರ್ಮಿತವಾದಂತಹ ಜೌಗು ಪ್ರದೇಶವಾಗಿದ್ದು, ಗದಗ ಜಿಲ್ಲೆಯ ಗ್ರಾಮೀಣ ಪ್ರದೇಶದಲ್ಲಿ ನೀರಾವರಿಗಾಗಿ ಮಾನ್ಸೂನ್ ಮಳೆ ನೀರನ್ನು ಸಂಗ್ರಹಣೆಯನ್ನು ಮಾಡಲಿಕ್ಕೆ ನಿರ್ಮಿಸಲಾಗಿದ್ದಂತಹ ಕೆರೆ ಯಾವುದು ಅಂತ ಹೇಳಿದ್ರೆ ಅದು ಮಾಗಡಿ ಕೆರೆ ಆಗಿರುತ್ತೆ. ಆದರೆ ಪ್ರಸ್ತುತವಾಗಿ ಅದು 165ಕ್ಕೂ ಹೆಚ್ಚು ಪಕ್ಷಿ ಪ್ರಭೇದಗಳಿಗೆ ಆವಾಸ ಸ್ಥಾನವಾಗಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಅಷ್ಟೇ ಅಲ್ಲದೆ ಮಾಗಡಿ ಕೆರೆ ಅನ್ನುವಂಥದ್ದು ರಾಷ್ಟ್ರೀಯವಾಗಿ ಸಂರಕ್ಷಣಾ ಮೀಸಲು ಪ್ರದೇಶವಾಗಿ ಮತ್ತು ಜಾಗತಿಕವಾಗಿ ಪ್ರಮುಖ ಪಕ್ಷಿ ಮತ್ತು ಜೀವ ವೈವಿಧ್ಯ ಪ್ರದೇಶವಾಗಿ ಘೋಷಣೆಯಾಗಿದೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಪ್ರಸ್ತುತವಾಗಿ ಮಾಗಡಿ ಕೆರೆಯಲ್ಲಿ 8,000ಕ್ಕಿಂತ ಹೆಚ್ಚು ಚಳಿಗಾಲದ ಜೀವಿಗಳನ್ನು ಒಳಗೊಂಡಂತೆ 30,000ಕ್ಕಿಂತ ಹೆಚ್ಚಿನ ಜಲಪಕ್ಷಿಗಳು ಇಲ್ಲಿ ಕಂಡುಬರುವಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಲ್ಲಿ ನಾವು ಬಾರ್ ಹೆಡೆಡ್ ಗೂಸ್ ಅಂತ ಹೇಳಿ ಒಂದು ಪಕ್ಷಿ ಬರುತ್ತೆ. ಇದು ಚಳಿಗಾಲದ ಭಾರತದ ಅತಿ ದೊಡ್ಡವಾದಂತಹ ಪಕ್ಷಿ ಅಂತ ಹೇಳಿ ನೋಡ್ಬೋದು. ನಂತರ ಜಾಗತಿಕವಾಗಿ ಅಳಿವಿನ ಅಂಚಿನಲ್ಲಿರುವಂತಹ ಭಾರತೀಯ ಪ್ಯಾಂಗೋಲಿನ್ ಅನ್ನುವಂತಹ ಪಕ್ಷಿ ಕೂಡ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಗಮನಿಸಬಹುದಾಗಿರುತ್ತೆ. ನಂತರ ಇನ್ನಿತರ ಅಳಿವಿನ ಅಂಚಿನಲ್ಲಿರುವಂತಹ ಪ್ರಭೇದಗಳನ್ನು ಕೂಡ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಾ. ಸೊ ಇದು ಮಾಗಡಿ ಕೆರೆ ಪಕ್ಷಿಧಾಮ. ಸೊ ಇಲ್ಲಿ ನೋಡ್ತಿರುವಂಥದ್ದು, ಸೊ ಇದಿಷ್ಟು ಕೂಡ ಮಾಗಡಿ ಕೆರೆ ಆಗಿರುತ್ತೆ. ಸೊ ನೀವಿಲ್ಲಿ ನೋಡ್ತಾ ಇದ್ದೀರಾ ವಿವಿಧ ರೀತಿಯ ಪ್ರಭೇದದ ಪಕ್ಷಿಗಳನ್ನು. ಸೊ ಇದು ಮಾಗಡಿ ಕೆರೆ ಆಗಿರುತ್ತೆ. ಓಕೆ, ನಂತರದಲ್ಲಿ ಅಂಕಸಮುದ್ರ
ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶ ವಿಜಯನಗರ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಸೊ ಇದನ್ನು 2022ರಲ್ಲಿ ಘೋಷಣೆಯನ್ನು ಮಾಡಲಾದಂತಹ ಒಂದು ಮೀಸಲು ಪ್ರದೇಶ ಅಂತ ಹೇಳಿ ನಾವು ನೋಡ್ಬೋದು. ಈ ಒಂದು ಸ್ಥಳವು ತುಂಗಭದ್ರಾ ನದಿಯಿಂದ ಬರುವ ಮಳೆಗಾಲದ ಹರಿವಿನ ನೀರನ್ನು ಸಂಗ್ರಹಣೆಯನ್ನು ಮಾಡಲು ಮತ್ತು ಸುತ್ತಮುತ್ತಲಿನ ಬರ ಅಪಾಯ ಪ್ರದೇಶಗಳಿಗೆ ನೀರಾವರಿಯನ್ನು ಒದಗಿಸಲು ನಿರ್ಮಿಸಲಾದಂತಹ ಮಾನವ ನಿರ್ಮಿತ ಜೌಗು ಪ್ರದೇಶ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಪ್ರಸ್ತುತ ಇದು ಮುಖ್ಯವಾಗಿ ಪಕ್ಷಿ ರಕ್ಷಣೆಗಾಗಿ ನಿರ್ವಹಣೆಯನ್ನು ಮಾಡಲಾಗ್ತಾ ಇದೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಅಂಕಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶದಲ್ಲಿ 240 ಜಾತಿಗಳ ಸುಮಾರು 35,000 ಪಕ್ಷಿಗಳು ಈ ಒಂದು ಸ್ಥಳದಲ್ಲಿ ಸಂತಾನೋತ್ಪತ್ತಿಯನ್ನು ಮಾಡ್ತವೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ನೀವಿಲ್ಲಿ ನೋಡ್ತಿದ್ದೀರಾ ಅಂಕಸಮುದ್ರದ ಒಂದು ಮ್ಯಾಪನ್ನು. ಸೊ ನೀವಿಲ್ಲಿ ನೋಡ್ಬೋದು ಅಂಕಸಮುದ್ರ ಬರ್ಡ್ ಸೆಂಚುರಿಯನ್ನು. ಸೊ ಇದು ಅಂಕಸಮುದ್ರ ಪಕ್ಷಿ ಸಂರಕ್ಷಣಾ ಪ್ರದೇಶದ ಒಂದು ಪಿಕ್ಚರ್ಗಳಾಗಿರುತ್ತೆ. ಓಕೆ, ಸೊ ನಂತರದಲ್ಲಿ ಅಘನಾಶಿನಿ ನದಿಮುಖದಲ್ಲಿ ಕಂಡುಬರುವಂತಹ ಮ್ಯಾಂಗ್ರೋವ್ಸ್ ಅರಣ್ಯಗಳಾಗಿರ್ಬೋದು ಅಥವಾ ಪಕ್ಷಿಗಳಾಗಿರ್ಬೋದು ಅಥವಾ ಮೀನಿನ ಪ್ರಭೇದಗಳಾಗಿರ್ಬೋದು. ಸೊ ಇವುಗಳನ್ನು ಜೌಗುತಾಣ ಅಂತ ಹೇಳಿ ಆಯ್ಕೆಯನ್ನು ಮಾಡಿದ್ದಾರೆ. ಸೊ ಇದು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಲ್ಲಿ ಕಂಡುಬರುತ್ತೆ. ಸೊ ಇಲ್ಲಿ ಅಘನಾಶಿನಿ ನದಿಯು ಅರಬ್ಬಿ ಸಮುದ್ರವನ್ನು ಸೇರುವಂತಹ ಸಂದರ್ಭದಲ್ಲಿ ಈ ಒಂದು ಜೀವ ವೈವಿಧ್ಯತೆ ಕಂಡುಬರುತ್ತೆ ಅಂತ ಹೇಳಿ ನಾವು ನೋಡ್ಬೋದು. 80ಕ್ಕೂ ಹೆಚ್ಚು ವಿವಿಧ ರೀತಿಯ ಮೀನುಗಳನ್ನು ನಾವು ನೋಡ್ಬೋದಾಗಿರುತ್ತೆ. 115ಕ್ಕೂ ಹೆಚ್ಚು ಪಕ್ಷಿಗಳು ಹಾಗೆ 45ಕ್ಕೂ ಹೆಚ್ಚು ಮ್ಯಾಂಗ್ರೋವ್ ಸಂಬಂಧಿತ ಪ್ರಭೇದಗಳು ಇಲ್ಲಿ ವಾಸವನ್ನು ಮಾಡ್ತವೆ ಅಂತ ಹೇಳಿ ನೋಡ್ಬೋದು. ಹಾಗೆ ಅಳಿವಿನ ಅಂಚಿನಲ್ಲಿರುವಂತಹ ಒಂದಿಷ್ಟು ಪಕ್ಷಿ ಪ್ರಭೇದಗಳು ಕೂಡ ಇಲ್ಲಿ ಕಂಡುಬರುತ್ತೆ. ಸೊ ಅದರಲ್ಲಿ ನಾವು ಕಪ್ಪು ತಲೆಯ ಐಬೀಸನ್ನು ಯಥೇಚ್ಛಿನ ಪ್ರಮಾಣದಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಹಾಗೆ ಸುಮಾರು 55,000 ಪ್ರತ್ಯೇಕ ಪಕ್ಷಿಗಳು ಮತ್ತು 9 ಪಕ್ಷಿ ಪ್ರಭೇದಗಳ ಪ್ರಾದೇಶಿಕ ಜನಸಂಖ್ಯೆಯಲ್ಲಿ 1%ಗಿಂತ ಹೆಚ್ಚು ಇಲ್ಲಿ ದಾಖಲಾಗಿದೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ನೀವಿಲ್ಲಿ ನೋಡ್ತಿರುವಂಥದ್ದು ಇದು ಅಘನಾಶಿನಿ ನದಿಯ ಒಂದು ಮಾರ್ಗವಾಗಿರುತ್ತೆ. ಸೊ ಇಲ್ಲಿ ಕುಮಟಾ ಬಳಿ ಏನಾಗುತ್ತೆ ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಸೊ ಇದಿಷ್ಟು ಪ್ರದೇಶದಲ್ಲಿ ನಾವು ಜೀವ ವೈವಿಧ್ಯತೆಯನ್ನು ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇದಿಷ್ಟು ಕೂಡ ನಮ್ಮ ಕರ್ನಾಟಕ ರಾಜ್ಯದ 4 ರಾಮ್ಸಾರ್ ಸೈಟ್ಗಳಾಗಿರುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಈಗ ನಾವು ಅಧ್ಯಯನವನ್ನು ಮಾಡ್ತಾ ಹೋಗೋಣ ಎಕೋ ಸೆನ್ಸಿಟಿವ್ ಝೋನ್ಗಳ ಬಗ್ಗೆ. ಸೊ ಮೊದಲಿಗೆ ಎಕೋ ಸೆನ್ಸಿಟಿವ್ ಝೋನ್ ಅಂದರೆ ಏನು, ಯಾರು ಘೋಷಣೆಯನ್ನು ಮಾಡ್ತಾರೆ ನೋಡ್ತಾ ಹೋಗೋಣ. ಸೊ ಭಾರತ ಕೇಂದ್ರ ಸರ್ಕಾರ ಎಕೋ ಸೆನ್ಸಿಟಿವ್ ಝೋನ್ಗಳನ್ನು ಘೋಷಣೆಯನ್ನು ಮಾಡುವಂತಹ ಅಧಿಕಾರವನ್ನು ಹೊಂದಿರ್ತಾರೆ. ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆಯ ಸಚಿವಾಲಯ ಈ ವಲಯಗಳನ್ನು ಪ್ರಕಟಣೆಯನ್ನು ಮಾಡುತ್ತೆ ಅಂತ ಹೇಳಿ ನೋಡ್ಬೋದು. ರಾಜ್ಯ ಸರ್ಕಾರಗಳು ಒಂದು ಪ್ರದೇಶವನ್ನು ಎಕೋ ಸೆನ್ಸಿಟಿವ್ ಝೋನ್ ಅಂತ ಹೇಳಿ ಮಾಡಬಹುದು ಅಂತ ಹೇಳಿ ಪ್ರಸ್ತಾವನೆಯನ್ನು ಕಳಿಸಿದ ನಂತರ ಅಂತಿಮವಾಗಿ ಕೇಂದ್ರ ಸರ್ಕಾರ ಏನು ಮಾಡುತ್ತೆ ಆ ಒಂದು ವಲಯವನ್ನು ಎಕೋ ಸೆನ್ಸಿಟಿವ್ ಝೋನ್ ಅಂತ ಹೇಳಿ ಘೋಷಣೆಯನ್ನು ಮಾಡ್ತಾರೆ. ಸೊ ಎಕೋ ಸೆನ್ಸಿಟಿವ್ ಝೋನ್ ಅಂತ ಬಂದಾಗ ಪರಿಸರ ಸಂರಕ್ಷಣಾ ಕಾಯ್ದೆ 1980 ಈ ಒಂದು ಕಾಯ್ದೆಯ ಅಡಿಯಲ್ಲಿ ಸೆಕ್ಷನ್ 3 ಬರುತ್ತೆ. ಅದರಲ್ಲಿ ಸಬ್ ಕ್ಲಾಸ್ 2V ಅಡಿಯಲ್ಲಿ ಕೇಂದ್ರ ಸರ್ಕಾರಗಳು ಎಕೋ ಸೆನ್ಸಿಟಿವ್ ಝೋನನ್ನು ಘೋಷಣೆಯನ್ನು ಮಾಡುವಂತಹ ಅಧಿಕಾರವನ್ನು ಹೊಂದಿರ್ತಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ನಂತರದಲ್ಲಿ ಎಕೋ ಸೆನ್ಸಿಟಿವ್ ಝೋನನ್ನು ಹೇಗೆ ಆಯ್ಕೆ ಮಾಡ್ತಾರೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲಿಗೆ ಸ್ಥಳ ಗುರುತಿಸ್ತಾರೆ. ರಾಜ್ಯದ ಅರಣ್ಯ ಇಲಾಖೆಯವರು ರಾಷ್ಟ್ರೀಯ ಉದ್ಯಾನವನ ಆಗಿರ್ಬೋದು, ವನ್ಯಜೀವಿ ಅಭಯಾರಣ್ಯ ಆಗಿರ್ಬೋದು ಅಥವಾ ಹುಲಿ ಸಂರಕ್ಷಿತ ಪ್ರದೇಶದ ಸುತ್ತ, ಸೊ ಇದು ಪ್ರದೇಶ ಆಗಿದ್ರೆ ಅದರ ಸುತ್ತ 1 ರಿಂದ 10 ಕಿಲೋಮೀಟರ್ಗಳವರೆಗೆ ಆ ಒಂದು ಪ್ರದೇಶವನ್ನು ಎಕೋ ಸೆನ್ಸಿಟಿವ್ ಝೋನ್ ಅಂತ ಹೇಳಿ ಘೋಷಣೆಯನ್ನು ಮಾಡಲಿಕ್ಕೆ ಆಯ್ಕೆಯನ್ನು ಮಾಡ್ಬೋದಾಗಿರುತ್ತೆ. ಸೊ ನಂತರ ರಾಜ್ಯ ಸರ್ಕಾರ ಏನು ಮಾಡುತ್ತೆ ವರದಿಯನ್ನು ತಯಾರು ಮಾಡುತ್ತೆ. ಸೊ ಅಲ್ಲಿನ ನಕ್ಷೆ ಆಗಿರ್ಬೋದು, ಜೀವ ವೈವಿಧ್ಯತೆಯ ವಿವರ ಆಗಿರ್ಬೋದು, ಸೊ ಆ ಒಂದು ಪ್ರದೇಶ ಒಳಗೊಂಡಿರುವಂತಹ ಗ್ರಾಮಗಳ ಪಟ್ಟಿ ಆಗಿರ್ಬೋದು, ನಿಷೇಧ ಮತ್ತು ನಿಯಂತ್ರಿತ ಚಟುವಟಿಕೆಗಳಾಗಿರ್ಬೋದು, ಸೊ ಇವುಗಳ ಬಗ್ಗೆ ವರದಿಯನ್ನು ಮಾಡ್ತಾರೆ. ನಂತರ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಕೆಯನ್ನು ಮಾಡ್ತಾರೆ. ಸೊ ಇದಾದ ನಂತರ ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ಮತ್ತು ತಜ್ಞರ ಸಮಿತಿ ಈ ಒಂದು ವರದಿಯನ್ನು ಪರಿಶೀಲನೆಯನ್ನು ಮಾಡ್ತಾರೆ. ಸೊ ಇದಾದ ನಂತರ ಕರಡು ಅಧಿಸೂಚನೆಯನ್ನು ಹೊರಡಿಸ್ತಾರೆ. ನಂತರದಲ್ಲಿ ಗೆಜೆಟಲ್ಲಿ ಪ್ರಕಟಣೆಯನ್ನು ಮಾಡ್ತಾರೆ. ನಂತರ 60 ದಿನಗಳವರೆಗೆ ಅಭಿಪ್ರಾಯ ಮತ್ತು ಆಕ್ಷೇಪಣೆಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ನಂತರ ಈ ಒಂದು 60 ದಿನಗಳಲ್ಲಿ ಸಾರ್ವಜನಿಕರ ಅಭಿಪ್ರಾಯ ಆಗಿರ್ಬೋದು, ಪರಿಶೀಲನೆ ಆಗಿರ್ಬೋದು, ವಿರೋಧ,
ಪರ ಸಲಹೆಗಳು ಎಲ್ಲವೂ ಕೂಡ ಆಗುತ್ತೆ. ಸೊ ಇದಾದ ನಂತರ ಏನಾದರೂ ತಿದ್ದುಪಡಿಯನ್ನು ಮಾಡೋದಾದರೆ ತಿದ್ದುಪಡಿಯನ್ನು ಮಾಡ್ತಾರೆ. ಅಂತಿಮವಾಗಿ ಕೇಂದ್ರ ಸರ್ಕಾರ ಅಧಿಸೂಚನೆಯನ್ನು ತಯಾರು ಮಾಡ್ತಾರೆ, ನಂತರ ಅಧಿಸೂಚನೆಯನ್ನು ಹೊರಡಿಸ್ತಾರೆ. ಅಂತಿಮವಾಗಿ ಆ ಒಂದು ಪ್ರದೇಶವನ್ನು ಎಕೋ ಸೆನ್ಸಿಟಿವ್ ಝೋನ್ ಅಂತ ಹೇಳಿ ಆಯ್ಕೆಯನ್ನು ಮಾಡ್ತಾರೆ. ಸೊ ಇದಿಷ್ಟು ಕೂಡ ಪ್ರೊಸೆಸ್ ಆಗಿರುತ್ತೆ. ಓಕೆ, ಸೊ ನೀವಿಲ್ಲಿ ನೋಡ್ತಿರುವಂಥದ್ದು ನಮ್ಮ ಕರ್ನಾಟಕದ ಅರಣ್ಯ ಇಲಾಖೆಯ ಅಂಕಿಅಂಶಗಳ ಪ್ರಕಾರವಾಗಿ 13 ಈಗ ಆಲ್ರೆಡಿ ಘೋಷಿತವಾದಂತಹ ಎಕೋ ಸೆನ್ಸಿಟಿವ್ ಝೋನ್ಗಳನ್ನು ನಮ್ಮ ಕರ್ನಾಟಕದಲ್ಲಿ ನೋಡ್ತೀವಿ. ಸೊ ಅದರಲ್ಲಿ ಆದಿಚುಂಚನಗಿರಿ ಪಿಕಾಕ್ ಸೆಂಚುರಿ ಮಂಡ್ಯದಲ್ಲಿದೆ, ಅರಬಿತಿಟ್ಟು ವೈಲ್ಡ್ ಲೈಫ್ ಸೆಂಚುರಿ ಮೈಸೂರಿನಲ್ಲಿದೆ, ಬಂಡೀಪುರ ಟೈಗರ್ ರಿಸರ್ವ್ ಚಾಮರಾಜನಗರ, ಭದ್ರಾ ವೈಲ್ಡ್ ಲೈಫ್ ಸೆಂಚುರಿ ಅಥವಾ ಟೈಗರ್ ರಿಸರ್ವ್ ಚಿಕ್ಕಮಗಳೂರು, ಬ್ರಹ್ಮಗಿರಿ ವೈಲ್ಡ್ ಲೈಫ್ ಸೆಂಚುರಿ ಕೊಡಗು, ಬಿಳಿಗಿರಿ ರಂಗನಸ್ವಾಮಿ ಟೆಂಪಲ್ ಟೈಗರ್ ರಿಸರ್ವ್ ಚಾಮರಾಜನಗರ. ಸೊ ನಂತರದಲ್ಲಿ ಮೇಲುಕೋಟೆ ವೈಲ್ಡ್ ಲೈಫ್ ಸೆಂಚುರಿ ಮಂಡ್ಯ, ಮಲೆ ಮಹದೇಶ್ವರ ವೈಲ್ಡ್ ಲೈಫ್ ಸೆಂಚುರಿ ಚಾಮರಾಜನಗರ, ನಂತರ ಮೂಕಾಂಬಿಕಾ ವೈಲ್ಡ್ ಸೆಂಚುರಿ ಉಡುಪಿ, ಪುಷ್ಪಗಿರಿ ವೈಲ್ಡ್ ಲೈಫ್ ಸೆಂಚುರಿ ಕೊಡಗು, ರಂಗನತಿಟ್ಟು ವೈಲ್ಡ್ ಲೈಫ್ ಸೆಂಚುರಿ ಮಂಡ್ಯ, ತಲಕಾವೇರಿ ವೈಲ್ಡ್ ಲೈಫ್ ಸೆಂಚುರಿ ಕೊಡಗು, ನಂತರ ಕಾವೇರಿ ವೈಲ್ಡ್ ಲೈಫ್ ಸೆಂಚುರಿ ಚಾಮರಾಜನಗರ. ಸೊ ಇದಿಷ್ಟು ಕೂಡ 13 ನಮ್ಮ ಕರ್ನಾಟಕದಲ್ಲಿರುವಂತಹ ಎಕೋ ಸೆನ್ಸಿಟಿವ್ ಝೋನ್ಗಳಾಗಿರುತ್ತೆ. ಸೊ ಇದಾದ ನಂತರ ಪ್ರಸ್ತುತ ವರ್ಷಗಳಲ್ಲಿ ರೀಸೆಂಟಾಗಿ ಅಪ್ರೂವ್ಡ್ ಆಗಿರುವ ಫೈನಲೈಸ್ ಆಗಿರುವಂತಹ ನಮ್ಮ ಕರ್ನಾಟಕದ ಎಕೋ ಸೆನ್ಸಿಟಿವ್ ಝೋನ್ಗಳನ್ನು ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಕಪ್ಪತ್ಗುಡ್ಡ ಎಕೋ ಸೆನ್ಸಿಟಿವ್ ಝೋನ್, ಇದು ಗದಗದಲ್ಲಿದೆ. ಭದ್ರಾ ವೈಲ್ಡ್ ಲೈಫ್ ಸೆಂಚುರಿ, ಇದು ಚಿಕ್ಕಮಗಳೂರು ಮತ್ತು ಶಿವಮೊಗ್ಗದಲ್ಲಿ ಕಂಡುಬರುತ್ತೆ. ನಂತರ ಬಂಕಾಪುರದ ಒಂದು ಬೂದು ತೋಳಗಳ ಒಂದು ಸೆಂಚುರಿ, ಇದು ಹಾವೇರಿಯಲ್ಲಿ ಕಂಡುಬರುತ್ತೆ. ನಂತರ ಅರಸೀಕೆರೆಯಲ್ಲಿ ಕಂಡುಬರುವಂತಹ ಕರಡಿ ವನ್ಯಜೀವಿ ಧಾಮ ಏನಿರುತ್ತೆ, ಸೊ ಇದು ಹಾಸನದಲ್ಲಿ ಕಂಡುಬರುತ್ತೆ. ನಂತರ ಉತ್ತರಗುಡ್ಡ ವೈಲ್ಡ್ ಲೈಫ್ ಸೆಂಚುರಿ, ಇದು ಗದಗ ಮತ್ತು ಕೊಪ್ಪಳ ಪ್ರದೇಶದಲ್ಲಿ ಕಂಡುಬರುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇದಿಷ್ಟು ಕೂಡ ಈಗ ಆಲ್ರೆಡಿ ಫೈನಲೈಸ್ ಮತ್ತು ಅಪ್ರೂವ್ಡ್ ಆಗಿರುವಂತಹ ಎಕೋ ಸೆನ್ಸಿಟಿವ್ ಝೋನ್ ಆಗಿರುತ್ತೆ. ಹಾಗಾಗಿ ನಮ್ಮ ಕರ್ನಾಟಕದಲ್ಲಿ 13+5 ಅಂದರೆ 18 ಎಕೋ ಸೆನ್ಸಿಟಿವ್ ಝೋನ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇನ್ನೊಂದಿಷ್ಟು ಮಾಹಿತಿಗಳನ್ನು ನಾವು ನೋಡ್ತಾ ಹೋದರೆ, ಸೊ ಇಲ್ಲಿ ಒಂದಿಷ್ಟು ಪ್ರದೇಶಗಳನ್ನು ಈಗ ಆಲ್ರೆಡಿ ಆಯ್ಕೆಯನ್ನು ಮಾಡಿ ಅಪ್ರೂವಲ್ಗೆ ವೆಯ್ಟ್ ಮಾಡ್ತಿರುವಂತಹ ಒಂದಿಷ್ಟು ಪಟ್ಟಿಗಳಿದೆ. ಸೊ ಅದನ್ನು ನಾವು ನೋಡ್ತಾ ಹೋಗೋಣ. ಇನ್ನೂ ಅಪ್ರೂವ್ ಆಗಿಲ್ಲ, ವೆಯ್ಟ್ ಮಾಡ್ತಾ ಇದೆ, ವೆಯ್ಟಿಂಗ್ ಲಿಸ್ಟ್ನಲ್ಲಿದೆ ಅಂತ ಹೇಳಿ ಅಂದ್ಕೊಳ್ಬೋದು. ಸೊ ಯಾವುದು ಅಂತ ಹೇಳಿದ್ರೆ ಬುಕ್ಕಪಟ್ಟಣ ಜಿಂಕಾರ ವೈಲ್ಡ್ ಲೈಫ್ ಸೆಂಚುರಿ, ಕಾಮಸಂದ್ರ ವೈಲ್ಡ್ ಲೈಫ್ ಸೆಂಚುರಿ, ನಾಗರಹೊಳೆ ಟೈಗರ್ ರಿಸರ್ವ್, ಅಂಶಿ ನ್ಯಾಷನಲ್ ಪಾರ್ಕ್, ದಾಂಡೇಲಿ ವೈಲ್ಡ್ ಲೈಫ್ ಸೆಂಚುರಿ, ನಂತರ ಕಾವೇರಿ ಎಕ್ಸ್ಟೆಂಡೆಡ್ ವೈಲ್ಡ್ ಲೈಫ್ ಸೆಂಚುರಿ. ಸೊ ಇವೆಲ್ಲವೂ ಕೂಡ ಎಕೋ ಸೆನ್ಸಿಟಿವ್ ಝೋನ್ಗೆ ಪಟ್ಟಿಗೆ ಆಯ್ಕೆ ಆಗಲಿಕ್ಕೆ ವೆಯ್ಟ್ ಮಾಡ್ತಿರುವಂತಹ ಒಂದು ಪ್ರದೇಶಗಳು ಆಗಿರುತ್ತೆ. ಓಕೆ, ಸೊ ಇದಾದ ನಂತರ ಎಕೋ ಸೆನ್ಸಿಟಿವ್ ಝೋನ್ ಅಂತ ಬಂದಾಗ ನಾವು 3 ರೀತಿಯಾದಂತಹ ವಲಯಗಳನ್ನು ನೋಡ್ತೀವಿ. ಸೊ ಮೊದಲಿಗೆ ನಿಷೇಧಿತ ವಲಯವನ್ನು ನೋಡ್ತೀವಿ, ನಂತರ ನಿಯಂತ್ರಿತ ವಲಯ ಅಥವಾ ರೆಗ್ಯುಲೇಟೆಡ್ ಝೋನ್ ಅಂತ ನೋಡ್ತೀವಿ, ನಂತರ ಪರ್ಮಿಟೆಡ್ ಅಂದರೆ ಅನುಮತಿಸಲಾದಂತಹ ವಲಯ ಅಂತ ಹೇಳಿ ನಾವು ನೋಡ್ಬೋದು. ಸೊ ನಿಷೇಧಿತ ವಲಯ ಅಂತ ಬಂದಾಗ ಗಣಿಗಾರಿಕೆ ಆಗಿರ್ಬೋದು, ದೊಡ್ಡ ಕಾರ್ಖಾನೆಗಳಾಗಿರ್ಬೋದು, ಹೋಟೆಲ್, ರೆಸಾರ್ಟ್ ಅಥವಾ ಪ್ಲಾಸ್ಟಿಕ್ಕನ್ನು ಸುಡುವಂಥದ್ದಾಗಿರ್ಬೋದು. ಸೊ ಇವುಗಳನ್ನು ಸಂಪೂರ್ಣವಾಗಿ ನಿಷೇಧವನ್ನು ಮಾಡಿರ್ತಾರೆ ಅಂತ ಹೇಳಿ ನಾವು ನೋಡ್ಬೋದು. ನಂತರ ನಿಯಂತ್ರಿತ ವಲಯ ಅಂತ ಬಂದಾಗ ಪ್ರವಾಸೋದ್ಯಮಕ್ಕೆ, ಸಣ್ಣ ಕಟ್ಟಡಗಳನ್ನು ನಿರ್ಮಾಣ ಮಾಡಲಿಕ್ಕೆ, ರಸ್ತೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ ಅಂತ ಹೇಳಿ ನೋಡ್ಬೋದು. ನಂತರ ಅನುಮತಿಸಲಾದ ಒಂದು ವಲಯ ಅಂತ ಬಂದಾಗ ಪರ್ಮಿಟೆಡ್ ಝೋನ್ ಅಂತ ಬಂದಾಗ ಕೃಷಿ ಆಗಿರ್ಬೋದು, ಸೌರಶಕ್ತಿ, ಗ್ರಾಮೀಣ ಚಟುವಟಿಕೆಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇಲ್ಲಿ ಭಾಳಷ್ಟು ಪ್ರಮುಖವಾದಂತಹ ಒಂದು ಪ್ರಚಲಿತ ಘಟನೆಯನ್ನು ನಾವು ನೋಡ್ಬೋದು ಎಕೋ ಸೆನ್ಸಿಟಿವ್ ಝೋನ್ ಅಂತ ಬಂದಾಗ. ಸೊ ಇಲ್ಲಿ ನಾವು 10 ಕಿಲೋಮೀಟರ್ ಆಫ್ ರೂಲ್ಸನ್ನು ನೋಡ್ತೀವಿ, ನಂತರ 1 ಕಿಲೋಮೀಟರ್ ರೂಲ್ಸನ್ನು ನೋಡ್ತೀವಿ. ಸೊ ಏನಿದು ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಎಕೋ ಸೆನ್ಸಿಟಿವ್ ಝೋನ್ ಅಂತ ಹೇಳಿದ್ರೆ ಸೊ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಮಾಹಿತಿ ಆಗಿರುತ್ತೆ. ಸೊ ಈ ಒಂದು ಎಕೋ ಸೆನ್ಸಿಟಿವ್ ಝೋನ್ ಅಂತ ಬಂದಾಗ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆಯ ಸಚಿವಾಲಯವು ರಾಷ್ಟ್ರೀಯ ವನ್ಯಜೀವಿ ಕ್ರಿಯಾ ಯೋಜನೆ ಅಂತ ಹೇಳಿ 2002ರಿಂದ 2016ರವರೆಗೆ ಜಾರಿಯನ್ನು ಮಾಡಿರುತ್ತೆ. ಸೊ ಈ ಒಂದು ಕ್ರಿಯಾ ಯೋಜನೆಯ ಮೂಲಕ ರಾಜ್ಯ ಸರ್ಕಾರಗಳು ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ವನ್ಯಜೀವಿ ಅಭಯಾರಣ್ಯಗಳ ಗಡಿಯಿಂದ
10 ಕಿಲೋಮೀಟರ್ ಒಳಗೆ ಇರುವಂತಹ ಭೂಮಿಯನ್ನು ಪರಿಸರ ರಕ್ಷಣಾ ಕಾಯ್ದೆ 1986 ಅಡಿಯಲ್ಲಿ ಪರಿಸರ ಸೂಕ್ಷ್ಮ ವಲಯ ಅಂತ ಹೇಳಿ ಘೋಷಿಸಬೇಕು ಅಂತ ಹೇಳಿ ಒಂದು ನಿಯಮವನ್ನು ಜಾರಿಗೆ ತಗೊಂಬರ್ತಾರೆ. ಸೊ ಇಲ್ಲಿ ಒಂದು ಮಾಹಿತಿನ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿ ಒಂದು ನ್ಯಾಷನಲ್ ಪಾರ್ಕ್ ಇದೆ. ಉದಾಹರಣೆಗೆ ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಅಂತ ಹೇಳಿ ತೆಗೆದುಕೊಳ್ಳೋಣ. ಸೊ ಈ ಒಂದು ನ್ಯಾಷನಲ್ ಪಾರ್ಕ್ನ ಸುತ್ತ 10 ಕಿಲೋಮೀಟರ್ ವ್ಯಾಪ್ತಿ ಏನಿರುತ್ತೆ, ಸೊ ಇದಿಷ್ಟನ್ನೂ ಕೂಡ ಎಕೋ ಸೆನ್ಸಿಟಿವ್ ಝೋನ್ ಅಂತ ಹೇಳಿ ರಾಜ್ಯ ಸರ್ಕಾರವು ಘೋಷಿಸಬೇಕು ಅಂತ ಹೇಳಿ ಈ ಒಂದು ಕ್ರಿಯಾ ಯೋಜನೆ ಹೇಳುತ್ತೆ. ಯಾಕೆ ಹೇಳುತ್ತೆ ಅಂತ ಹೇಳಿದ್ರೆ, ಈ ಒಂದು ಸುತ್ತಲಿನ ಪ್ರದೇಶ ಏನಿರುತ್ತೆ, ಸೊ ಇದರಲ್ಲಿ ಯಾವುದೇ ರೀತಿಯಾದಂತಹ ಗಣಿಗಾರಿಕೆ ಆಗಿರ್ಬೋದು ಅಥವಾ ಕೈಗಾರಿಕೆಗಳಾಗಿರ್ಬೋದು ಅಥವಾ ರೆಸ್ಟೋರೆಂಟ್ಗಳಾಗಿರ್ಬೋದು, ಸೊ ಇದು ಯಾವುದೇ ರೀತಿಯಾದಂತಹ ಚಟುವಟಿಕೆಗಳಿಗೆ ಅವಕಾಶವನ್ನು ಮಾಡಿಕೊಡ್ಬಾರ್ದು. ಈ ಒಂದು ಪ್ರದೇಶವನ್ನು ರಕ್ಷಣೆಯನ್ನು ಮಾಡಬೇಕು ಅಂತ ಹೇಳಿ 10 ಕಿಲೋಮೀಟರ್ ಅಷ್ಟು ವಿಸ್ತೀರ್ಣ ಏನಿರುತ್ತೆ, ಸೊ ಇದನ್ನು ಎಕೋ ಸೆನ್ಸಿಟಿವ್ ಝೋನ್ ಅಂತ ಹೇಳಿ ನೀವು ಘೋಷಣೆಯನ್ನು ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರಗಳಿಗೆ ಈ ಒಂದು ಕ್ರಿಯಾ ಯೋಜನೆ ತಿಳಿಸುತ್ತೆ. ಸೊ ಇಲ್ಲಿ 10 ಕಿಲೋಮೀಟರ್ ನಿಯಮ ಅಂತ ಬಂದಾಗ ಇದೊಂದು ಸಾಮಾನ್ಯ ತತ್ವವಾಗಿ ಜಾರಿಯಾಗಿರುತ್ತೆ. ಸೊ ಅದರ ಅನ್ವಯದ ವ್ಯಾಪ್ತಿಯು ಬದಲಾಗಬಹುದು. ಸೊ ಕೆಲವೊಂದು ಕಡೆ ಚಿಕ್ಕ ಒಂದು ನ್ಯಾಷನಲ್ ಪಾರ್ಕ್ ಇದ್ದರೆ ಅದರ ಸುತ್ತಲಿನ ಪ್ರದೇಶವು ಕೂಡ ಚಿಕ್ಕದಾಗಿರುತ್ತೆ. ಇನ್ನು ದೊಡ್ಡ ನ್ಯಾಷನಲ್ ಪಾರ್ಕ್ ಅಂತ ಬಂದಾಗ ಅದರಲ್ಲಿ 10 ಕಿಲೋಮೀಟರ್ಸ್ ಅಂತ ಹೇಳಿದ್ರೆ ಅದರ ಒಂದು ಸುತ್ತಳತೆ ಬಹಳಷ್ಟು ಜಾಸ್ತಿ ಇರುತ್ತೆ ಅಂತ ಹೇಳಿ ನೋಡ್ಬೋದು. ಹಾಗಾಗಿ ಸೊ ಇಲ್ಲಿ 10 ಕಿಲೋಮೀಟರ್ ಮೀರಿದಂತಹ ಪ್ರದೇಶಗಳು ಏನಾದರೂ ಇತ್ತು ಅಂತ ಹೇಳಿದ್ರೆ ಅದನ್ನು ಸೂಕ್ಷ್ಮ ಕಾರಿಡಾರ್ಗಳು ಅಂತ ಹೇಳಿ ಕೇಂದ್ರ ಸರ್ಕಾರವು ಎಕೋ ಸೆನ್ಸಿಟಿವ್ ಝೋನ್ ಅಂತ ಹೇಳಿ ಅಧಿಸೂಚಿಸಲಿಕ್ಕೆ ಅವಕಾಶಗಳಿರುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. 10 ಕಿಲೋಮೀಟರ್ ರೂಲ್ಸ್ ಅಂತ ಬಂದಾಗ ಒಂದು ರಾಷ್ಟ್ರೀಯ ಉದ್ಯಾನವನ ಆಗಿರ್ಬೋದು ಅಥವಾ ವನ್ಯಜೀವಿ ಅಭಯಾರಣ್ಯ ಆಗಿರ್ಬೋದು, ಸೊ ಅದರ ಸುತ್ತಲಿನ 10 ಕಿಲೋಮೀಟರ್ ವ್ಯಾಪ್ತಿಯನ್ನು ಸಂರಕ್ಷಿಸಬೇಕು ಅನ್ನುವಂಥದ್ದು ಈ ಒಂದು ಕ್ರಿಯಾ ಯೋಜನೆಯ ಮೂಲ ಉದ್ದೇಶ ಆಗಿರುತ್ತೆ. ಸೊ ಈ ರೀತಿ ಅಧಿಸೂಚನೆಯನ್ನು ಹೊರಡಿಸಿದ ನಂತರದಲ್ಲಿ ಬಹಳಷ್ಟು ಚರ್ಚೆಗಳಾಗುತ್ತೆ. ಸೊ ಅದೆಲ್ಲದಕ್ಕೂ ಕೂಡ ಪರಿಹಾರವಾಗಿ ಜೂನ್ 2022ರಲ್ಲಿ ಸುಪ್ರೀಂ ಕೋರ್ಟ್ ದೇಶಾದ್ಯಂತ ಎಲ್ಲ ಸಂರಕ್ಷಿತ ಅರಣ್ಯಗಳು, ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ವನ್ಯಜೀವಿ ಅಭಯಾರಣ್ಯಗಳ ಗಡಿಯಿಂದ ಕನಿಷ್ಠ 1 ಕಿಲೋಮೀಟರ್ ಅಷ್ಟು ದೂರದಲ್ಲಿ ಕಡ್ಡಾಯವಾಗಿ ಪರಿಸರ ಸೂಕ್ಷ್ಮ ವಲಯವನ್ನು ಹೊಂದಿರಬೇಕು ಅಂತ ಹೇಳಿ ಕಡ್ಡಾಯವಾದಂತಹ ಒಂದು ನಿಯಮವನ್ನು ಜಾರಿಯನ್ನು ಮಾಡುತ್ತೆ. ಸೊ ಮೊದಲು ಏನಿತ್ತು 10 ಕಿಲೋಮೀಟರ್ ಇತ್ತು, ಆದರೆ 2022ರಲ್ಲಿ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ, ಅಟ್ಲೀಸ್ಟ್ ನೀವು 1 ಕಿಲೋಮೀಟರ್ ಆದರೂ ನೀವು ಕಡ್ಡಾಯವಾಗಿ ಎಕೋ ಸೆನ್ಸಿಟಿವ್ ಝೋನ್ ಅಂತ ಹೇಳಿ ಘೋಷಣೆಯನ್ನು ಮಾಡಬೇಕು ಅಂತ ಹೇಳಿ ನಿಯಮವನ್ನು ಜಾರಿಗೆ ತಗೊಂಬರುತ್ತೆ. ಸೊ ಇಲ್ಲಿ ಗಣಿಗಾರಿಕೆ ಆಗಿರ್ಬೋದು, ಇತರ ಚಟುವಟಿಕೆಗಳಿಂದ ಉಂಟಾಗುವಂತಹ ನಷ್ಟವನ್ನು ಕಡಿಮೆ ಮಾಡಲು ಈ ಒಂದು ನಿಯಮವನ್ನು ಜಾರಿಗೆ ತಗೊಂಬರ್ತಾರೆ. ಸೊ ಈ ಒಂದು ಪ್ರದೇಶವನ್ನು ಸಂರಕ್ಷಣೆಯನ್ನು ಮಾಡುವಂಥದ್ದು ಈ ಒಂದು ನಿಯಮದ ಮೂಲ ಉದ್ದೇಶವಾಗಿರುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಾದ ನಂತರವೂ ಕೂಡ ಒಂದಿಷ್ಟು ಚರ್ಚೆಗಳಾಗುತ್ತೆ. ಹಾಗಾಗಿ ಆ ಚರ್ಚೆಗಳಿಗೆ ಪರಿಹಾರವಾಗಿ ಸುಪ್ರೀಂ ಕೋರ್ಟ್ 2023 ಏಪ್ರಿಲ್ನಲ್ಲಿ ಮತ್ತೊಂದು ನಿಯಮವನ್ನು ಜಾರಿಗೆ ತಗೊಂಬರ್ತಾರೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇಲ್ಲಿ 2022ರ ಒಂದು ರೂಲ್ಸ್ ನಿಮ್ಮೆಲ್ರಿಗೂ ಕೂಡ ಗೊತ್ತು. ಏನು ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರಗಳು ರಾಷ್ಟ್ರೀಯ ಉದ್ಯಾನವನ ಆಗಿರ್ಬೋದು ಅಥವಾ ವನ್ಯಜೀವಿ ಅಭಯಾರಣ್ಯಗಳಾಗಿರ್ಬೋದು, ಅವುಗಳ ಸುತ್ತಲಿನ ಪ್ರದೇಶದಲ್ಲಿ ಕಡ್ಡಾಯವಾಗಿ 1 ಕಿಲೋಮೀಟರ್ ಅಷ್ಟು ಪ್ರದೇಶವನ್ನು ಎಕೋ ಸೆನ್ಸಿಟಿವ್ ಝೋನ್ ಅಂತ ಹೇಳಿ ಘೋಷಣೆಯನ್ನು ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ತಿಳಿಸಿರುತ್ತೆ. ಆದರೆ ಈ ಒಂದು ವಿಷಯದ ಬಗ್ಗೆ ಚರ್ಚೆಗಳು ನಡೆದ ನಂತರದಲ್ಲಿ ಇಲ್ಲಿ ಕಡ್ಡಾಯ ಅಂತ ಇರುತ್ತೆ ನೋಡಿ, ಇದನ್ನು ಮಾತ್ರ ತೆಗೆದಾಕ್ತಾರೆ. ಅಂದರೆ 1 ಕಿಲೋಮೀಟರ್ ಅಷ್ಟು ಎಕೋ ಸೆನ್ಸಿಟಿವ್ ಝೋನನ್ನು ಘೋಷಣೆ ಮಾಡಬೇಕು, ಆದರೆ ಈ ಕಡ್ಡಾಯವಾಗಿ ಮಾಡಬೇಕು ಅಂತ ಇರುತ್ತಲ್ಲ, ಈ ಕಡ್ಡಾಯ ಅನ್ನುವಂಥ ಪದವನ್ನು ತೆಗೆದಾಕತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಯಾಕೆ ತೆಗೆದಾಕತ್ತೆ ಅಂತ ಬಂದಾಗ, ಈಗ ನ್ಯಾಷನಲ್ ಪಾರ್ಕ್ ಅಂತ ಬಂದಾಗ ಕೆಲವೊಂದು ಪ್ರದೇಶಗಳಲ್ಲಿ 2 ರಾಜ್ಯಗಳ ನಡುವೆ ಹಂಚಿಕೆ ಆಗಿರುತ್ತೆ ಅಥವಾ 3 ರಾಜ್ಯಗಳ ನಡುವೆ ಹಂಚಿಕೆ ಆಗಿರುತ್ತೆ. ಸೊ ಇಲ್ಲಿ ರಾಜ್ಯ ಸರ್ಕಾರಗಳು 1 ಕಿಲೋಮೀಟರ್ ಅಷ್ಟು ಕಡ್ಡಾಯವಾಗಿ ಎಕೋ ಸೆನ್ಸಿಟಿವ್ ಝೋನ್ ಅಂತ ಹೇಳಿ ಜಾರಿಗೆ ತರಬೇಕು ಅಂತ ಹೇಳಿದ್ರೆ ಅಲ್ಲಿ ರಾಜ್ಯಗಳ ನಡುವೆ ಒಂದಿಷ್ಟು ಸಮಸ್ಯೆಗಳು ಉದ್ಭವ ಆಗಬಹುದು. ಈ ಒಂದು ಕಾರಣದಿಂದ
ಸೊ ಇಲ್ಲಿದೆ ನೋಡಿ, ಅಂತರರಾಜ್ಯ ಗಡಿಗಳು ಅಥವಾ ಸಮುದ್ರದ ಕಾರಣಗಳಿಂದಾಗಿ ಪ್ರತಿಯೊಂದು ಸಂರಕ್ಷಿತ ಪ್ರದೇಶದಲ್ಲಿ ಏಕರೂಪದ ಎಕೋ ಸೆನ್ಸಿಟಿವ್ ಝೋನನ್ನು ಜಾರಿಗೆ ತರಲು ಸಾಧ್ಯವಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟು ಹೇಳಿಕೆಯನ್ನು ನೀಡುತ್ತೆ. ಹಾಗಾಗಿ ಈ ಕಡ್ಡಾಯ ಅನ್ನುವಂತಹ ಪದವನ್ನು ತೆಗೆದಾಕತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇದಾದ ನಂತರವೂ ಕೂಡ ಸುಪ್ರೀಂ ಕೋರ್ಟು ಒಂದು ಮಾಹಿತಿಯನ್ನು ನೀಡುತ್ತೆ. ಏನು ಅಂತ ಹೇಳಿದ್ರೆ, ವನ್ಯಜೀವಿ ಅಭಯಾರಣ್ಯಗಳು ಆಗಿರ್ಬೋದು ಅಥವಾ ರಾಷ್ಟ್ರೀಯ ಉದ್ಯಾನವನಗಳು ಆಗಿರ್ಬೋದು, ಇವುಗಳ ಸುತ್ತಲಿನ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯಾದಂತಹ ಗಣಿಗಾರಿಕೆಗಳು ನಡಿಬಾರ್ದು, ಕಂಪ್ಲೀಟ್ ಆಗಿ ಇದನ್ನು ನಿಷೇಧ ಮಾಡಬೇಕು ಅಂತ ಹೇಳಿ ತೀರ್ಪನ್ನು ಕೊಡುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಸೊ ಇಲ್ಲಿ ಮೊದಲಿಗೆ 2002 ಮತ್ತು 2016 ನಡುವೆ 10 ಕಿಲೋಮೀಟರ್ ಅಷ್ಟು ಒಂದು ರೂಲ್ಸನ್ನು ತೆಗೆದುಕೊಂಡು ಬರ್ತಾರೆ. ನಂತರ ಸುಪ್ರೀಂ ಕೋರ್ಟು 2022ರಲ್ಲಿ ಕಡ್ಡಾಯವಾಗಿ 1 ಕಿಲೋಮೀಟರನ್ನು ಎಕೋ ಸೆನ್ಸಿಟಿವ್ ಝೋನ್ ಅಂತ ಹೇಳಿ ಘೋಷಣೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ನಂತರದಲ್ಲಿ 2023ರಲ್ಲಿ ಕಡ್ಡಾಯ ಏನಿಲ್ಲ, ಆದರೂ ಕೂಡ 1 ಕಿಲೋಮೀಟರ್ ಅಷ್ಟು ಎಕೋ ಸೆನ್ಸಿಟಿವ್ ಝೋನನ್ನು ಹೊಂದಿರಬೇಕು. ಸೊ ಇಲ್ಲಿ ಜಾರಿಗೆ ತರಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಅಲ್ಲಿ ಯಾವುದೇ ರೀತಿಯಾದಂತಹ ಗಣಿಗಾರಿಕೆಗಳಿಗೆ ಅವಕಾಶವನ್ನು ಮಾಡಿಕೊಡಬಾರ್ದು ಅಂತ ಹೇಳಿ ಸುಪ್ರೀಂ ಕೋರ್ಟು ತಿಳಿಸುತ್ತೆ. ಸೊ ಇದಿಷ್ಟು ಕೂಡ ಬಹಳಷ್ಟು ಪ್ರಮುಖವಾದಂತಹ ಮಾಹಿತಿಗಳು ಆಗಿರುತ್ತೆ. ಓಕೆ, ಸೊ ಇಲ್ಲಿ ಎಕೋ ಸೆನ್ಸಿಟಿವ್ ಝೋನ್ ಅಂತ ಬಂದಾಗ ಅದರಲ್ಲೂ ಪಶ್ಚಿಮ ಘಟ್ಟಗಳು ಅಂತ ಬಂದಂಥ ಸಂದರ್ಭದಲ್ಲಿ 2 ಸಮಿತಿಯ ವರದಿಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದರಲ್ಲಿ ಮಾಧವ ಗಾಡ್ಗಿಲ್ ಸಮಿತಿಯ ವರದಿ ಮತ್ತು ಕೆ ಕಸ್ತೂರಿ ರಂಗನ್ ರವರ ಸಮಿತಿಯ ವರದಿ ಕೂಡ ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದ್ರ ಮೇಲೂ ಕೂಡ ಪ್ರಶ್ನೆಗಳು ಕೇಳೋದ್ರಿಂದ ಸೊ ಇವುಗಳನ್ನು ಕೂಡ ನಾವು ನೋಡ್ತಾ ಹೋಗೋಣ. ಓಕೆ, ಸೊ ಮೊದಲಿಗೆ ನಾವು ಮಾಧವ ಗಾಡ್ಗಿಲ್ ಸಮಿತಿಯ ಒಂದು ವರದಿಯನ್ನು ನೋಡ್ತಾ ಹೋಗೋಣ. ಸೊ ಈ ಒಂದು ಸಮಿತಿಯನ್ನು 2011ರಲ್ಲಿ ನೇಮಕವನ್ನು ಮಾಡ್ತಾರೆ. ಸೊ ಇವರು ನೀಡಿದಂತಹ ವರದಿಯಲ್ಲಿ ಏನಿರುತ್ತೆ ಅಂತ ಹೇಳಿ ನೋಡೋದಾದರೆ, ಪಶ್ಚಿಮ ಘಟ್ಟಗಳ ಒಂದು ಪ್ರದೇಶವನ್ನು ಸಂಪೂರ್ಣವಾಗಿ ಪರಿಸರ ಸೂಕ್ಷ್ಮ ವಲಯ ಅಂತ ಹೇಳಿ ಗೊತ್ತುಪಡಿಸ್ಬೇಕಂತ ಹೇಳಿ ಶಿಫಾರಸನ್ನು ಮಾಡ್ತಾರೆ. ಸೊ ನಮ್ಗೆ ಗೊತ್ತಿರೋ ಹಾಗೆ ಪಶ್ಚಿಮ ಘಟ್ಟಗಳು ಅಂತ ಬಂದಾಗ 6 ರಾಜ್ಯಗಳಲ್ಲಿ ಹರಡಿಕೊಂಡಿರುವಂಥದ್ದನ್ನು ನೋಡ್ತೀವಿ. ಸೊ ಇವರು ಎಕೋ ಸೆನ್ಸಿಟಿವ್ ಝೋನ್ ಅಂತ ಬಂದಾಗ 3 ವಿಭಾಗಗಳನ್ನಾಗಿ ಮಾಡ್ಕೊಳ್ತಾರೆ. ಅದರಲ್ಲಿ ಎಕೋ ಸೆನ್ಸಿಟಿವ್ ಝೋನ್ 1 ಅಂತ ಬಂದಾಗ 64%, ಎಕೋ ಸೆನ್ಸಿಟಿವ್ ಝೋನ್ ಅಂತ ಬಂದು 2ನೇ ವರ್ಗ ಅಂತ ಬಂದಾಗ 25%, ನಂತರ 3ನೇ ವರ್ಗ ಅಂತ ಬಂದಾಗ 11%, ಒಟ್ಟಾರೆಯಾಗಿ 100% ಅಂದರೆ ಪಶ್ಚಿಮ ಘಟ್ಟಗಳ ಸಂಪೂರ್ಣ ಪ್ರದೇಶವನ್ನು ಎಕೋ ಸೆನ್ಸಿಟಿವ್ ಝೋನ್ ಅಂತ ಹೇಳಿ ಗೊತ್ತುಪಡಿಸ್ಬೇಕಂತ ಹೇಳಿ ಮಾಧವ ಗಾಡ್ಗಿಲ್ ಸಮಿತಿಯವರು ವರದಿಯನ್ನು ಮಾಡ್ತಾರೆ. ಸೊ ಇವರ ವರದಿಯ ಪ್ರಕಾರವಾಗಿ ಎಕೋ ಸೆನ್ಸಿಟಿವ್ ಝೋನ್ 1 ಏನಿರುತ್ತೆ, ಸೊ ಇದರಲ್ಲಿ ಗಣಿಗಾರಿಕೆ ಆಗಿರ್ಬೋದು, ಉಷ್ಣ ವಿದ್ಯುತ್ ಸ್ಥಾವರಗಳಾಗಿರ್ಬೋದು, ಅಣೆಕಟ್ಟುಗಳಾಗಿರ್ಬೋದು, ಹೀಗೆ ಎಲ್ಲ ರೀತಿಯಾದಂತಹ ಅಭಿವೃದ್ಧಿ ಚಟುವಟಿಕೆಗಳನ್ನು ಸ್ಥಗಿತಗೊಳಿಸುವಂತೆ ಇವರು ವರದಿಯನ್ನು ಮಾಡ್ತಾರೆ. ನಂತರ ನಿವೇಶನ ನಿರ್ಮಾಣವನ್ನು ಹೊರತುಪಡಿಸಿ ಉಳಿದ ಎಲ್ಲ ಅಭಿವೃದ್ಧಿ ಚಟುವಟಿಕೆಗಳಿಗೆ ನಿರ್ಬಂಧವನ್ನು ನೀಡಬೇಕು ಅಂತ ಹೇಳಿ ವರದಿಯನ್ನು ಕೊಡ್ತಾರೆ. ನಂತರದಲ್ಲಿ ಕಲ್ಲು, ಮರಳು, ಖನಿಜಗಳ ಗಣಿಗಾರಿಕೆಯನ್ನು ನಿಯಂತ್ರಿಸಲು ಹೊಸ ಪರವಾನಗಿಯನ್ನು ಕೊಡಬಾರ್ದು ಅಂತ ಹೇಳಿ ಸರ್ಕಾರಕ್ಕೆ ಶಿಫಾರಸನ್ನು ಮಾಡ್ತಾರೆ. ಸೊ ನಂತರದಲ್ಲಿ ಪರಿಸರದ ವ್ಯವಸ್ಥೆಯನ್ನು ನಿರ್ವಹಿಸಲು ಮತ್ತು ಸುಸ್ಥಿರ ಅಭಿವೃದ್ಧಿಯನ್ನು ಖಚಿತಪಡಿಸಿಕೊಳ್ಳಲು ಪರಿಸರ ರಕ್ಷಣಾ ಕಾಯ್ದೆ 1986ರ ಅಡಿಯಲ್ಲಿ ಪಶ್ಚಿಮ ಘಟ್ಟಗಳ ಪರಿಸರ ಪ್ರಾಧಿಕಾರವನ್ನು ಸ್ಥಾಪನೆಯನ್ನು ಮಾಡಬೇಕಂತ ಹೇಳಿ ಶಿಫಾರಸನ್ನು ಮಾಡ್ತಾರೆ. ಹಾಗೆ ಪಶ್ಚಿಮ ಘಟ್ಟಗಳಲ್ಲಿ ಮಣ್ಣಿನ ನಿರಂತರ ಸವಕಳಿಗೆ ಕಾರಣವಾಗುವಂತಹ ಚಹಾ ಆಗಿರ್ಬೋದು, ಕಾಫಿ, ಏಲಕ್ಕಿ, ರಬ್ಬರ್, ಬಾಳೆ, ಅನಾನಸ್ ಈ ರೀತಿಯಾದಂತಹ ಏಕ ವಾಣಿಜ್ಯ ಒಂದು ಬೆಳೆಗಳನ್ನು ಬೆಳೆಯುವಂಥದ್ದನ್ನು ನಿಷೇಧ ಮಾಡಬೇಕು ಅಂತ ಹೇಳಿ ವರದಿಯನ್ನು ಮಾಡ್ತಾರೆ. ಸೊ ಇದಿಷ್ಟು ಕೂಡ ಮಾಧವ ಗಾಡ್ಗಿಲ್ ಸಮಿತಿಗೆ ಸಂಬಂಧಪಟ್ಟಂತಹ ವರದಿಯಾಗಿರುತ್ತೆ. ಆ್ಯಕ್ಚುಲಿ ಈ ಒಂದು ವರದಿಯನ್ನು ಸರ್ಕಾರ ಆಕ್ಸೆಪ್ಟನ್ನು ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ 2012ರಲ್ಲಿ ಡಾಕ್ಟರ್ ಕೆ ಕಸ್ತೂರಿ ರಂಗನ್ ರವರ ಒಂದು ಸಮಿತಿಯನ್ನು ನೇಮಕವನ್ನು ಮಾಡುತ್ತೆ. ಸೊ 2012ರಲ್ಲಿ ನೇಮಕವಾದಂತಹ ಡಾಕ್ಟರ್ ಕೆ ಕಸ್ತೂರಿ ರಂಗನ್ ರವರ ಸಮಿತಿ 2013ರಲ್ಲಿ ವರದಿಯನ್ನು ಮಾಡ್ತಾರೆ. ಸೊ ಇವರ ವರದಿಯ ಪ್ರಕಾರ ಪಶ್ಚಿಮ ಘಟ್ಟದ ಕೇವಲ 37% ಪ್ರದೇಶವನ್ನು ಮಾತ್ರ
ಅಂದರೆ 60,000 ಚದರ ಕಿಲೋಮೀಟರ್ ಅಷ್ಟು ಪ್ರದೇಶವನ್ನು ಪರಿಸರ ಸೂಕ್ಷ್ಮ ವಲಯ ಅಂತ ಹೇಳಿ ಗುರುತಿಸ್ಬೇಕು ಅಂತ ಹೇಳಿ ಇವರು ವರದಿಯನ್ನು ಮಾಡ್ತಾರೆ. ಅಂದರೆ 37% ಅಷ್ಟು ಪ್ರದೇಶವನ್ನು ಮಾತ್ರ ಎಕೋ ಸೆನ್ಸಿಟಿವ್ ಝೋನ್ ಅಂತ ಹೇಳಿ ಆ ಪ್ರದೇಶವನ್ನು ಆಯ್ಕೆ ಮಾಡಬೇಕು ಅಂತ ಹೇಳಿ ಡಾಕ್ಟರ್ ಕೆ ಕಸ್ತೂರಿ ರಂಗನ್ ಸಮಿತಿಯವರು ವರದಿಯನ್ನು ನೀಡ್ತಾರೆ. ಸೊ ಪಶ್ಚಿಮ ಘಟ್ಟ ಅಂತ ಬಂದಾಗ 6 ರಾಜ್ಯಗಳಲ್ಲಿ ಹರಡಿಕೊಂಡಿರುವಂಥದ್ದನ್ನು ನೋಡ್ತೀವಿ. ಸೊ ಪರಿಸರ ಸೂಕ್ಷ್ಮ ವಲಯ 37% ಅಂತ ಬಂದಾಗ 4156 ಹಳ್ಳಿಗಳು ಎಕೋ ಸೆನ್ಸಿಟಿವ್ ಝೋನ್ನ ಒಳಗಡೆ ಬರುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇದರಲ್ಲಿ ಮಹಾರಾಷ್ಟ್ರದಿಂದ 2159 ಹಳ್ಳಿಗಳು ಒಳಪಡುತ್ತೆ, ಕರ್ನಾಟಕದಿಂದ 1576 ಹಳ್ಳಿಗಳು ಒಳಪಡುತ್ತೆ, ತಮಿಳುನಾಡಿನಿಂದ 135, ಕೇರಳದಿಂದ 123, ಗೋವಾದಿಂದ 99, ಗುಜರಾತ್ನಿಂದ 64, ಒಟ್ಟಾರೆಯಾಗಿ 4156 ಹಳ್ಳಿಗಳು ಈ ಒಂದು ಎಕೋ ಸೆನ್ಸಿಟಿವ್ ಝೋನ್ನ ಒಳಗಡೆ ಬರುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಾದ ನಂತರ ಇಲ್ಲಿ ಪ್ರದೇಶಗಳನ್ನು ಇವರು ವರ್ಗೀಕರಣವನ್ನು ಮಾಡ್ತಾರೆ. ಒಂದು ಸಾಂಸ್ಕೃತಿಕ ಪ್ರದೇಶ ಅಂತ ಹೇಳಿ ಅಂದರೆ ಇಲ್ಲಿ ಮಾನವರ ವಸಾಹತುಗಳಿರುತ್ತೆ. ನೈಸರ್ಗಿಕ ಪ್ರದೇಶಗಳು ಅಂತ ಹೇಳಿ ಅಂದರೆ ಇಲ್ಲಿ ಮಾನವೇತರ ವಸಾಹತುಗಳಿರುತ್ತೆ ಅಂತ ಹೇಳಿ. ಆ್ಯಕ್ಚುಲ್ ಆಗಿ ಈ ಒಂದು ರಿಪೋರ್ಟ್ ಏನು ಹೇಳುತ್ತೆ ಅಂದರೆ ಈ ಸಾಂಸ್ಕೃತಿಕ ಪ್ರದೇಶಗಳೇನಿರುತ್ತಲ್ಲ, ಸೊ ಇದನ್ನೇ ನೀವು ಎಕೋ ಸೆನ್ಸಿಟಿವ್ ಝೋನ್ ಆಗಿ ಪ್ರದೇಶವಾಗಿ ಗೊತ್ತುಪಡಿಸ್ಬೇಕಂತ ಹೇಳಿ ವರದಿಯನ್ನು ಕೊಡ್ತಾರೆ. ಸೊ ಈ ಒಂದು ವರದಿಯಲ್ಲಿ ನಾವು ಈ ಒಂದು ಚಟುವಟಿಕೆಗಳು ಅಂತ ಬಂದಾಗ ಕೆಂಪು ವರ್ಗ, ಕಿತ್ತಳೆ ವರ್ಗ ಮತ್ತು ಹಸಿರು ವರ್ಗ ಅಂತ ಹೇಳಿ 3 ರೀತಿಯಾದಂತಹ ವರ್ಗಗಳನ್ನು ನಾವು ನೋಡ್ಬೋದು. ಕೆಂಪು ವರ್ಗ ಅಂತ ಹೇಳಿದ್ರೆ ಗಣಿಗಾರಿಕೆ, ಕಲ್ಲು ಗಣಿಗಾರಿಕೆ ಅಂತಹ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕು ಅಂತ ಹೇಳ್ತಾರೆ. ಸೊ ನಂತರ ಕಿತ್ತಳೆ ವರ್ಗ ಅಂತ ಬಂದಾಗ ಇಲ್ಲಿ ಚಟುವಟಿಕೆಗಳನ್ನು ನಿಯಂತ್ರಣವನ್ನು ಮಾಡ್ತಾರೆ ಮತ್ತು ಸೂಕ್ತ ಅನುಮತಿಗಳನ್ನು ಕೊಡೋದ್ರ ಮೂಲಕ ಒಂದಿಷ್ಟು ಚಟುವಟಿಕೆಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಡ್ತಾರೆ. ಉದಾಹರಣೆಗೆ ಪ್ರವಾಸೋದ್ಯಮ ಅಥವಾ ಸಂಶೋಧನೆ ಈ ರೀತಿ ವಿಚಾರಗಳಿಗೆ. ನಂತರ ಹಸಿರು ವರ್ಗ ಅಂತ ಬಂದಾಗ ಎಲ್ಲ ರೀತಿಯಾದಂತಹ ಕೃಷಿ, ತೋಟಗಾರಿಕೆ ಮತ್ತು ಕೆಲವು ವಾಣಿಜ್ಯ ಚಟುವಟಿಕೆಗಳಿಗೂ ಕೂಡ ಅವಕಾಶವನ್ನು ಮಾಡಿಕೊಡ್ತಾರೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಗಣಿಗಾರಿಕೆ, ಕಲ್ಲು ಗಣಿಗಾರಿಕೆ, ಉಷ್ಣ ವಿದ್ಯುತ್ ಸ್ಥಾವರಗಳು ಕೆಂಪು ಪಟ್ಟಿಯಲ್ಲಿನ ಕೈಗಾರಿಕೆಗಳಿಗೆ ನಿಷೇಧವನ್ನು ಇರಬೇಕು. ತುಂಬ ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿಗೆ ತರೋದ್ರ ಮೂಲಕ ಸಣ್ಣ ಜಲ ವಿದ್ಯುತ್ ಸ್ಥಾವರಗಳಿಗೆ ಅವಕಾಶವನ್ನು ಮಾಡಿಕೊಡ್ಬೋದು. ಈ ಪ್ರದೇಶದಲ್ಲಿನ ಪ್ರತಿಯೊಂದು ಯೋಜನೆಯು ಗ್ರಾಮ ಸಭೆಯ ಒಪ್ಪಿಗೆಯನ್ನು ಪಡೆದು ನಂತರವೇ ಅದು ಪ್ರೊಸೆಸ್ ಆಗಬೇಕು ಅಂತ ಹೇಳಿ ಈ ಒಂದು ಸಮಿತಿ ವರದಿಯನ್ನು ಕೊಡುತ್ತೆ ಅಂತ ಹೇಳಿ ನಾವು ನೋಡ್ತಾ ಹೋಗ್ಬೋದು. ಸೊ ಇದಿಷ್ಟು ಕೂಡ ಪಶ್ಚಿಮ ಘಟ್ಟಗಳ ಎಕೋ ಸೆನ್ಸಿಟಿವ್ ಝೋನ್ಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ. ಓಕೆ, ಸೊ ಈಗ ನಾವು ಅಧ್ಯಯನವನ್ನು ಮಾಡಬೇಕಾಗತ್ತೆ ರೆಡ್ ಡೇಟಾ ಬುಕ್ ಅಂತ ಹೇಳಿ. ಸೊ ನೀವಿಲ್ಲಿ ನೋಡ್ತಿರ್ಬೋದು ರೆಡ್ ಡೇಟಾ ಬುಕ್ ಅಂತ ಹೇಳಿ. ಓಕೆ, 1948ರಲ್ಲಿ IUCN ಅಂದರೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅನ್ನುವಂತಹ ಸಂಸ್ಥೆ ಸ್ಥಾಪನೆ ಆಗುತ್ತೆ. ಇದರ ಕೇಂದ್ರ ಕಚೇರಿ ಬಂದು ಸ್ವಿಟ್ಜರ್ಲ್ಯಾಂಡ್ನ ಗ್ಲ್ಯಾಂಡಲ್ಲಿದೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಈ ಒಂದು ರೆಡ್ ಡೇಟಾ ಬುಕ್ಕನ್ನು ಬಿಡುಗಡೆ ಮಾಡೋರು ಯಾರು ಅಂತ ಹೇಳಿದ್ರೆ IUCN ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ IUCN ಪ್ರಕಟಿಸುವಂತಹ ಜಗತ್ತಿನ ಅತ್ಯಂತ ಸಮಗ್ರ ಜೀವ ವೈವಿಧ್ಯ ಸಂರಕ್ಷಣಾ ಪಟ್ಟಿಯೇ ರೆಡ್ ಡೇಟಾ ಬುಕ್ ಅಥವಾ ರೆಡ್ ಲಿಸ್ಟ್ ಅಂತ ಹೇಳಿ ನಾವು ನೋಡ್ಬೋದು. ಭೂಮಿಯಲ್ಲಿರುವಂತಹ ಸಸ್ಯ ಮತ್ತು ಪ್ರಾಣಿ ಜಾತಿಗಳ ಅಳಿವಿನ ಅಪಾಯ ಮಟ್ಟವನ್ನು ಈ ಒಂದು ರೆಡ್ ಡೇಟಾ ಬುಕ್ ಅನ್ನುವಂಥದ್ದು ದಾಖಲೆಯನ್ನು ಮಾಡುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ನಂತರ ಅಳಿವಿನ ಅಂಚಿನಲ್ಲಿರುವಂತಹ ಜಾತಿಗಳನ್ನು ಇಲ್ಲಿ ಗುರುತಿಸಲಾಗುತ್ತೆ ಅನ್ನುವಂತಹ ಮಾಹಿತಿಯನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರದಲ್ಲಿ IUCN ಮೊಟ್ಟ ಮೊದಲ ಬಾರಿಗೆ 1964ರಲ್ಲಿ ಕೆಂಪು ಪಟ್ಟಿಯಲ್ಲಿ ಅಪಾಯಕ್ಕೆ ಒಳಗಾದಂತಹ ಜೀವ ಪ್ರಭೇದಗಳ ಬಗ್ಗೆ ವರದಿಯನ್ನು ಮಾಡುತ್ತೆ ಅಂತ ಹೇಳಿ ನಾವು ನೋಡ್ತಾ ಹೋಗ್ಬೋದು. ಸೊ ರೆಡ್ ಡೇಟಾ ಬುಕ್ ಅಂತ ಹೇಳಿ ಬಂದಂಥ ಸಂದರ್ಭದಲ್ಲಿ 9 ವಿಭಾಗಗಳಲ್ಲಿ ಜೀವ ಪ್ರಭೇದಗಳನ್ನು ಪಟ್ಟಿಯನ್ನು ಮಾಡಲಾಗುತ್ತೆ. ಸೊ ಇವುಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಲೀಸ್ಟ್ ಕನ್ಸರ್ನ್ ಅಂತ ಹೇಳಿ ಬರುತ್ತೆ, ಅಂದರೆ ಕಡಿಮೆ ಕಾಳಜಿಯ ಪ್ರಭೇದಗಳು ಅಂತ ಹೇಳಿ. ನಂತರ ನಿಯರ್ ಥ್ರೆಟೆಂಡ್ ಅಂತ ಹೇಳಿ, ಅಂದರೆ ಅಪಾಯಕ್ಕೆ ಹತ್ತಿರವಿರುವಂತಹ ಪ್ರಭೇದಗಳನ್ನು ಪಟ್ಟಿಯನ್ನು ಮಾಡಲಾಗುತ್ತೆ. ನಂತರ ವಲ್ನರಬಲ್ ಅಂತ ಹೇಳಿ ಶೋಷಿತ ಪ್ರಭೇದಗಳನ್ನು ಈ ಒಂದು ವಿಭಾಗದಲ್ಲಿ ಪಟ್ಟಿಯನ್ನು ಮಾಡಲಾಗುತ್ತೆ. ನಂತರ ಎಂಡೇಂಜರ್ಡ್ ಅಂತ ಹೇಳಿ, ಅಂದರೆ ಅಳಿವಿನ ಅಂಚಿನಲ್ಲಿರುವಂತಹ ಪ್ರಭೇದಗಳನ್ನು ಪಟ್ಟಿಯನ್ನು ಮಾಡಲಾಗುತ್ತೆ. ನಂತರ ಕ್ರಿಟಿಕಲಿ ಎಂಡೇಂಜರ್ಡ್ ಅಂತ ಹೇಳಿ
ಸೊ ತೀವ್ರ ಅಳಿವಿನ ಅಂಚಿನಲ್ಲಿರುವಂತಹ ಪ್ರಭೇದಗಳನ್ನು ಈ ಒಂದು ವಿಭಾಗದಲ್ಲಿ ಪಟ್ಟಿಯನ್ನು ಮಾಡಲಾಗುತ್ತೆ. ನಂತರ ಎಕ್ಸ್ಟಿಂಕ್ಟ್ ಇನ್ ದ ವೈಲ್ಡ್ ಅಂತ ಹೇಳಿ, ಅಂದರೆ ವಾಸನೆಲೆಯಲ್ಲಿ ನಿರ್ನಾಮಗೊಂಡಿರುವಂತಹ ಜೀವ ಪ್ರಭೇದಗಳನ್ನು ಈ ಒಂದು ವಿಭಾಗದಲ್ಲಿ ಪಟ್ಟಿಯನ್ನು ಮಾಡಲಾಗುತ್ತೆ. ನಂತರ ಎಕ್ಸ್ಟಿಂಕ್ಟ್ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ನಿರ್ನಾಮಗೊಂಡಿರುವಂತಹ ಜೀವ ಪ್ರಭೇದಗಳನ್ನು ಪಟ್ಟಿಯನ್ನು ಮಾಡ್ತಾರೆ. ನಂತರ ಡೇಟಾ ಡಿಫಿಷಿಯೆಂಟ್ ಅಂತ ಹೇಳಿ, ಅಂದರೆ ಮಾಹಿತಿಯ ಕೊರತೆ ಇರುವಂತಹ ಪ್ರಭೇದಗಳ ಬಗ್ಗೆ ಇಲ್ಲಿ ಪಟ್ಟಿಯನ್ನು ಮಾಡಿರ್ತಾರೆ. ನಂತರ ನಾಟ್ ಇವ್ಯಾಲ್ಯೂಯೇಟೆಡ್, ಅಂದರೆ ಮೌಲ್ಯಮಾಪನವನ್ನು ಮಾಡದೇ ಇರುವಂತಹ ಪ್ರಭೇದಗಳನ್ನು ಸೊ ಇಲ್ಲಿ ಪಟ್ಟಿಯನ್ನು ಮಾಡಲಾಗುತ್ತೆ. ಓಕೆ, ಸೊ ನೀವಿಲ್ಲಿ ಮ್ಯಾಪನ್ನು ನೋಡ್ಬೋದಾಗಿರುತ್ತೆ. ಓಕೆ, ಸೊ ರೆಡ್ ಡೇಟಾ ಬುಕ್ ಅಂತ ಹೇಳಿ ಬಂದಂಥ ಸಂದರ್ಭದಲ್ಲಿ ನಾವು ಗುಲಾಬಿ ಪುಟಗಳನ್ನು ನೋಡ್ತೀವಿ. ಸೊ ಈ ಒಂದು ಪುಟಗಳು ತೀವ್ರ ಅಳಿವಿನ ಅಂಚಿನಲ್ಲಿರುವಂತಹ ಪ್ರಭೇದಗಳನ್ನು ಸೂಚಿಸುತ್ತೆ. ನಂತರ ಹಸಿರು ಪುಟಗಳು ಅಂತ ಹೇಳಿದ್ರೆ ಇನ್ನೊಮ್ಮೆ ಅಳಿವಿನಂಚಿನ ಪ್ರಭೇದಗಳಾಗಿದ್ದು ಪ್ರಸ್ತುತದಲ್ಲಿ ಉತ್ತಮ ಸ್ಥಿತಿಯನ್ನು ಹೊಂದಿರುವಂತಹ ಅಪಾಯಕ್ಕೆ ಒಳಗಾಗದಂತಹ ಪ್ರಭೇದಗಳನ್ನು ಸೂಚಿಸುತ್ತೆ ಅಂತ ಹೇಳಿ ನೋಡ್ಬೋದು. ಸೊ ರೆಡ್ ಡೇಟಾ ಬುಕ್ಕಲ್ಲಿ ನಾವು ಪಕ್ಷಿ ಪ್ರಭೇದವನ್ನು ನೋಡ್ತೀವಿ, ಸಸ್ತನಿ ಪ್ರಭೇದವನ್ನು ನೋಡ್ತೀವಿ, ಉಭಯವಾಸಿಗಳನ್ನು ನೋಡ್ತೀವಿ, ಹವಳ ಜೀವಿಗಳನ್ನು ನೋಡ್ತೀವಿ, ಹಾಗೆ ಸಸ್ಯ ಬೀಜನಾಳ ಪ್ರಭೇದಗಳನ್ನು ಕೂಡ ರೆಡ್ ಡೇಟಾ ಬುಕ್ಕಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ನೀವಿಲ್ಲಿ ನೋಡ್ತಿರುವಂಥದ್ದು ನ್ಯಾಷನಲ್ ರೆಡ್ ಲಿಸ್ಟ್ ಆಫ್ ಅಸೆಸ್ಮೆಂಟ್ ಆಫ್ ಇಂಡಿಯನ್ ಫ್ಲೋರಾ ಮತ್ತು ಫೌನಾ ಅಂತ ಹೇಳಿ. ಸೊ ವಿಷನ್ ಬಂದು 2025ರಿಂದ 30ರವರೆಗೆ ಇದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಈಗ ನಾವು ಅಧ್ಯಯನವನ್ನು ಮಾಡ್ತಾ ಹೋಗೋಣ. ನಮ್ಮ ಕರ್ನಾಟಕದಲ್ಲಿ ಯಾವ ಜೀವಿಗಳು ರೆಡ್ ಡೇಟಾ ಬುಕ್ಕಲ್ಲಿ ಶೋಷಿತ ಪ್ರಭೇದದ ಪಟ್ಟಿಯಲ್ಲಿದೆ ಅಂತ ಹೇಳಿ. ಸೊ ಮೊದಲಿಗೆ ನೀರುನಾಯಿ. ಸೊ ನೀರುನಾಯಿಗೆ ಸಂಬಂಧಪಟ್ಟಂತಹ ದೇಶದ ಮೊಟ್ಟ ಮೊದಲ ಮೀಸಲು ಪ್ರದೇಶವನ್ನು ನಮ್ಮ ಕರ್ನಾಟಕದ ಬಳ್ಳಾರಿಯ ತುಂಗಭದ್ರಾ ನದಿಯಲ್ಲಿ ಸ್ಥಾಪನೆಯನ್ನು ಮಾಡಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದು. ನಂತರ ರಂಗನತಿಟ್ಟಿನಲ್ಲಿ ಕಂಡುಬರುವಂತಹ ಮುಗ್ಗರ್ ಮೊಸಳೆ ಪ್ರಭೇದವು ಕೂಡ ಶೋಷಿತ ಪ್ರಭೇದದ ಪಟ್ಟಿಯಲ್ಲಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ನಂತರ ದಿ ಗ್ರೇಟ್ ಇಂಡಿಯನ್ ಹಾರ್ನ್ಬಿಲ್ ಅಂತ ಹೇಳಿ, ಸೊ ಇದು ಪಶ್ಚಿಮ ಘಟ್ಟ, ಈಶಾನ್ಯ ಭಾರತ, ಕೇರಳ, ನಾಗಾಲ್ಯಾಂಡ್, ಅರುಣಾಚಲ ಪ್ರದೇಶ ಈ ಒಂದು ಭಾಗಗಳಲ್ಲಿ ಕಂಡುಬರುತ್ತೆ. ಸೊ ಇದು ಅರುಣಾಚಲ ಪ್ರದೇಶದ ರಾಜ್ಯ ಪಕ್ಷಿ ಆಗಿದೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇದಾದ ನಂತರ ಕರಿಚಿರತೆ, ಇದು ನಮ್ಮ ಕರ್ನಾಟಕದ ದಾಂಡೇಲಿ, ಭದ್ರಾ ಮತ್ತು ಕಬಿನಿ ಧಾಮಗಳಲ್ಲಿ ಕಂಡುಬರುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇದು ಕೂಡ ಶೋಷಿತ ಪ್ರಭೇದದ ಪಟ್ಟಿಯಲ್ಲಿದೆ ಅನ್ನುವಂಥದ್ದನ್ನು ನಾವು ಗಮನಿಸ್ಬೋದು. ಸೊ ನಂತರದಲ್ಲಿ ನೀಲಗಿರಿಯ ಮಾರ್ಟಿನ್ ಅಂತ ಹೇಳಿ, ಸೊ ಇದು ಪಶ್ಚಿಮ ಘಟ್ಟಗಳ ಮೂಲ ಪ್ರಭೇದವಾಗಿರುತ್ತೆ. ನಂತರ ನೀಲಗಿರಿಯ ಲಂಗೂರ್ ಅಂತ ಹೇಳಿ, ಸೊ ಇದು ಕೂಡ ಪಶ್ಚಿಮ ಘಟ್ಟದ ಮೂಲ ಪ್ರಭೇದವಾಗಿರುತ್ತೆ. ಸೊ ಇವೆಲ್ಲವೂ ಕೂಡ ರೆಡ್ ಡೇಟಾ ಬುಕ್ಕಲ್ಲಿ ಶೋಷಿತ ಪ್ರಭೇದದಲ್ಲಿ ಪಟ್ಟಿಯಾಗಿರುವಂತಹ ಜೀವಿಗಳು ಆಗಿರುತ್ತೆ. ಓಕೆ, ಸೊ ನಂತರದಲ್ಲಿ ಅಳಿವಿನ ಅಂಚಿನಲ್ಲಿರುವಂತಹ ಪ್ರಭೇದಗಳನ್ನು ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಏಷ್ಯಾದ ಕಾಡು ನಾಯಿ. ಸೊ ಇದು ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟಗಳಲ್ಲಿ ಕಂಡುಬರುತ್ತೆ. ನಂತರದಲ್ಲಿ ಕಾಡು ಕೋಳಿ ಅಥವಾ ಹೆಬ್ಬಕ್ಕ ಪಕ್ಷಿ ಅಂತ ಹೇಳಿ ಕರಿತೀವಿ. ಸೊ ಇದು ಪಶ್ಚಿಮ ಮತ್ತು ಮಧ್ಯ ಭಾರತದಲ್ಲಿ ಕಂಡುಬರುತ್ತೆ. ಹಾಗೆ ನಮ್ಮ ಕರ್ನಾಟಕ, ಗುಜರಾತ್ ಮತ್ತು ಮಹಾರಾಷ್ಟ್ರಗಳಲ್ಲೂ ಕೂಡ ಕಂಡುಬರುತ್ತೆ. ಸೊ ಈ ಒಂದು ಪಕ್ಷಿ ಕೂಡ ಅಳಿವಿನ ಅಂಚಿನ ಪ್ರಭೇದವಾಗಿದೆ ಅಂತ ಹೇಳಿ ನೋಡ್ಬೋದು. ನಂತರದಲ್ಲಿ ನೀಲಗಿರಿ ತಹಾರ್ ಅಂತ ಹೇಳಿ ಬರುತ್ತೆ. ಇದು ಪರ್ವತದ ಮೇಕೆ ಪ್ರಭೇದಕ್ಕೆ ಸಂಬಂಧಪಟ್ಟಂತಹ ಜೀವಿ ಆಗಿರುತ್ತೆ. ಸೊ ಇದು ಪಶ್ಚಿಮ ಘಟ್ಟದ ಶೋಲ ಅರಣ್ಯಗಳಲ್ಲಿ ಕಂಡುಬರುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಈ ಒಂದು ಪ್ರಾಣಿ ತಮಿಳುನಾಡಿನ ರಾಜ್ಯ ಪ್ರಾಣಿ ಅಂತ ಹೇಳಿ ನಾವು ನೋಡ್ಬೋದು. ನಂತರ ನೀಲಗುರುಂಜಿ ಅಂತ ಹೇಳಿ ಒಂದು ಸಸ್ಯ ಪ್ರಭೇದ ಬರುತ್ತೆ. ಇದು ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುತ್ತೆ. ಹಾಗೆ ಇದು 12 ವರ್ಷಗಳಿಗೊಮ್ಮೆ ಹೂ ಬಿಡುವಂತಹ ಸಸ್ಯ ಪ್ರಭೇದವಾಗಿರುತ್ತೆ. ಸೊ ನಂತರದಲ್ಲಿ ನೇರಳೆ ಬಣ್ಣದ ಕಪ್ಪೆ ಅಂತ ಹೇಳಿ ಬರುತ್ತೆ. ಇದು ಪಶ್ಚಿಮ ಘಟ್ಟದ ಮೂಲ ಒಂದು ಪ್ರಭೇದ ಅಂತ ಹೇಳಿ ಕರಿಬೋದು. ಸೊ ಇವುದನ್ನು ನಾವು ಮಾವೇಲಿ ಕಪ್ಪೆ ಅಂತಲೂ ಕೂಡ ಕರಿತೀವಿ. ಸೊ ಇದು ಕೂಡ ಅಳಿವಿನ ಅಂಚಿನಲ್ಲಿರುವಂತಹ ಪ್ರಭೇದ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರದಲ್ಲಿ ಹಂಪಾ ಪ್ಯಾಕ್ ಅಂತ ಹೇಳಿ ಒಂದು ಮೀನಿನ ಪ್ರಭೇದ ಬರುತ್ತೆ. ಸೊ ಇದನ್ನು ನಾವು ವಯನಾಡ್ ಮಹಾಶಿರ ಮೀನಿನ ಪ್ರಭೇದ ಅಂತ ಹೇಳಿ ಕರಿತೀವಿ. ಸೊ ಇದು ಹೆಚ್ಚಿನ ಪ್ರಮಾಣದಲ್ಲಿ ಕಾವೇರಿ ನದಿ ಮುಖಜ ಪ್ರದೇಶದಲ್ಲಿ ಕಂಡುಬರುವಂತಹ ಮೀನಿನ ಪ್ರಭೇದವಾಗಿರುತ್ತೆ. ಸೊ ಇದು ಸಿಹಿ ನೀರಿನ ಮೀನಿನ ಪ್ರಭೇದ. ಹಾಗಾಗಿ ಕಾವೇರಿ ನದಿಯ ಹುಲಿ ಅಂತ ಹೇಳಿ ಈ ಒಂದು ಮೀನಿನ ಪ್ರಭೇದವನ್ನು ನಾವು ಕರಿತೀವಿ. ಸೊ ನಂತರದಲ್ಲಿ ರೆಡ್ ಸ್ಯಾಂಡರ್ ಸಸ್ಯ ಪ್ರಭೇದ ಅಂತ ಹೇಳಿ, ಸೊ ಇದು ದಕ್ಷಿಣ ಭಾರತದಲ್ಲಿ ಕಂಡುಬರುತ್ತೆ. ಅದರಲ್ಲೂ ಉಷ್ಣವಲಯದ ಶುಷ್ಕ ಎಲೆ ಉದುರುವಂತಹ ಕಾಡುಗಳಲ್ಲಿ ಕಂಡುಬರುತ್ತೆ. ಸೊ ನಮ್ಮ ಕರ್ನಾಟಕದಲ್ಲೂ ಕೂಡ ಈ ಒಂದು ಸಸ್ಯ ಪ್ರಭೇದವನ್ನು ನೋಡ್ಬೋದಾಗಿರುತ್ತೆ. ಸೊ ಇದಿಷ್ಟು ಕೂಡ ಅಳಿವಿನ ಅಂಚಿನಲ್ಲಿರುವಂತಹ ಪ್ರಭೇದಗಳು ಆಗಿರ್ತವೆ. ಸೊ ನಂತರದಲ್ಲಿ
ತೀವ್ರ ಅಳಿವಿನ ಅಂಚಿನಲ್ಲಿರುವಂತಹ ಪ್ರಭೇದಗಳು ಅಂತ ಬಂದಾಗ ಅಂಬೋಲಿ ಕಪ್ಪೆ, ಸೊ ಇದು ಪಶ್ಚಿಮ ಘಟ್ಟ ಮತ್ತು ಕುದುರೆಮುಖ ನ್ಯಾಷನಲ್ ಪಾರ್ಕಲ್ಲಿ ಕಂಡುಬರುತ್ತೆ. ಸೊ ನಂತರ ಮಲಬಾರ್ ಸಿವೆಟ್ ಅಂತ ಹೇಳಿ, ಸೊ ಇದು ಪಶ್ಚಿಮ ಘಟ್ಟದ ಮೂಲ ಪ್ರಭೇದವಾಗಿರುತ್ತೆ. ಹಾಗೆ ಇದನ್ನು ನಾವು ಕಾಡು ಬೆಕ್ಕಿನ ಪ್ರಭೇದಕ್ಕೆ ಹೋಲಿಕೆಯನ್ನು ಮಾಡ್ಬೋದು. ಸೊ ಇವುಗಳು ತೀವ್ರ ಅಳಿವಿನ ಅಂಚಿನಲ್ಲಿರುವಂತಹ ಪ್ರಭೇದಗಳು ಆಗಿರುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಿಷ್ಟು ಕೂಡ ರೆಡ್ ಡೇಟಾ ಬುಕ್ಗೆ ಸಂಬಂಧಪಟ್ಟಂತಹ ಮಾಹಿತಿಗಳು ಆಗಿರುತ್ತೆ. ಓಕೆ ಸೊ ಈಗ ನಾವು ನೋಡ್ತಾ ಹೋಗೋಣ ನಮ್ಮ ಕರ್ನಾಟಕದ ಪರಿಸರಕ್ಕೆ ಸಂಬಂಧಪಟ್ಟಂತಹ ಪ್ರಚಲಿತ ಘಟನೆಗಳ ಬಗ್ಗೆ. ಸೊ ಮೊದಲಿಗೆ ಕರ್ನಾಟಕ ಸರ್ಕಾರವು ತನ್ನ 2022-23 ಬಜೆಟಿನಲ್ಲಿ ನೈಸರ್ಗಿಕ ಘಟನೆಗಳು ಮತ್ತು ಮಾನವ ಚಟುವಟಿಕೆಗಳಿಂದ ಅರಣ್ಯಗಳ ಮೇಲೆ ಉಂಟಾಗುವಂತಹ ಋಣಾತ್ಮಕ ಪರಿಣಾಮವನ್ನು ಸರಿದೂಗಿಸಲು 100 ಕೋಟಿ ರೂಪಾಯಿಗಳ ಪರಿಸರ ಬಜೆಟ್ ಅಂದರೆ ಹಸಿರು ಬಜೆಟನ್ನು ಹಂಚಿಕೆಯನ್ನು ಮಾಡಲಾಗುವುದು ಎಂದು ಘೋಷಣೆಯನ್ನು ಮಾಡಿರುವಂಥದ್ದನ್ನು ನಾವು ನೋಡ್ಬೋದು. ನಂತರದಲ್ಲಿ 2019 ವರದಿಯಲ್ಲಿ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯವು 2030 ವೇಳೆಗೆ ಹೆಚ್ಚುವರಿ ಅರಣ್ಯ ಮತ್ತು ಮರಗಳ ಹೊದಿಕೆಯ ಮೂಲಕ ಹೆಚ್ಚಿನ ಇಂಗಾಲದ ಸಿಂಕನ್ನು ಸೃಷ್ಟಿಸುವಂತಹ 2ನೇ ಅತಿ ಹೆಚ್ಚು ಸಾಮರ್ಥ್ಯ ಹೊಂದಿರುವಂತಹ ರಾಜ್ಯವಾಗಿ ಕರ್ನಾಟಕವನ್ನು ಆಯ್ಕೆ ಮಾಡಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಾದ ನಂತರ ಕರ್ನಾಟಕ ಸರ್ಕಾರವು ಅರಣ್ಯ ಇಲಾಖೆಯ ಅಡಿಯಲ್ಲಿ 7 ಪರಿಸರ ಪುನರ್ಸ್ಥಾಪನೆ ಕಾರ್ಯಕ್ರಮಗಳಿಗೆ 100 ಕೋಟಿ ರೂಪಾಯಿಗಳನ್ನು ನಿಗದಿಯನ್ನು ಮಾಡಿದೆ. ಸೊ ಅದರಲ್ಲಿ ಬಂಜಾರು ಗುಡ್ಡಗಳ ಪುನರ್ಸ್ಥಾಪನೆ, ಕ್ಷೀಣಿಸಿದ ಅರಣ್ಯ ಪ್ರದೇಶಗಳ ಪುನರ್ಸ್ಥಾಪನೆ, ಕರಾವಳಿ ಪ್ರದೇಶಗಳಲ್ಲಿ ಮ್ಯಾಂಗ್ರೋವ್ ಅರಣ್ಯೀಕರಣ, ಕರಾವಳಿ ಪ್ರದೇಶದಲ್ಲಿ ಆಶ್ರಯ ಪಟ್ಟಿ, ಕೃಷ್ಣ ನದಿಯ ಪರಿಸರ ವ್ಯವಸ್ಥೆಯ ಪುನರ್ಸ್ಥಾಪನೆ, ಭೂಕುಸಿತ ಮತ್ತು ಭೂಕುಸಿತ ಪೀಡಿತ ಪ್ರದೇಶಗಳ ನಿರ್ವಹಣೆ ಮತ್ತು ಪೂರ್ವ ಬಯಲು ಸೀಮೆ ಪ್ರದೇಶದಲ್ಲಿ ಕೃಷಿ ಅರಣ್ಯವನ್ನು ನಿರ್ವಹಣೆಯನ್ನು ಮಾಡುವಂಥದ್ದು ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಜವಾಬ್ದಾರಿಯುತವಾದಂತಹ ಯೋಜನೆ ಆಗಿದೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಈಗ ನಾವು ಅಧ್ಯಯನವನ್ನು ಮಾಡ್ತಾ ಹೋಗೋಣ ಸ್ವಚ್ಛ ಸರ್ವೇಕ್ಷಣ್ ರಿಪೋರ್ಟ್ನ ಬಗ್ಗೆ. 2016ರಿಂದ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯವು ಈ ಒಂದು ವರದಿಯನ್ನು ನೀಡ್ತಾ ಇದೆ. ಸೊ ಈ ಒಂದು ವರದಿಯು ಸ್ವಚ್ಛ ಭಾರತ ಮಿಷನ್ ಅರ್ಬನ್ ಅಡಿಯಲ್ಲಿ ವಿಶ್ವದ ಅತಿದೊಡ್ಡ ನಗರ ನೈರ್ಮಲ್ಯ ಮತ್ತು ಸ್ವಚ್ಛತಾ ಸಮೀಕ್ಷೆಯಾಗಿದೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಈ ಒಂದು ಕಾರ್ಯಕ್ರಮ ಪ್ರಸ್ತುತ ನವದೆಹಲಿಯಲ್ಲಿ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯವು 2024-25 ಸಾಲಿನ 9ನೇ ಆವೃತ್ತಿಯ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿತ್ತು ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ಸ್ವಚ್ಛ ನಗರಗಳು ಅಂತ ಬಂದಾಗ ಯಾವ ರೀತಿಯಾದಂತಹ ಮೌಲ್ಯಮಾಪನಗಳಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ತ್ಯಾಜ್ಯ ವಿಂಗಡಣೆಯನ್ನು ಮಾಡುವಂಥದ್ದು, ಸಂಸ್ಕರಣೆಯನ್ನು ಮಾಡುವಂಥದ್ದು, ಸಾರ್ವಜನಿಕ ಸ್ಥಳಗಳಲ್ಲಿ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳುವಂಥದ್ದು, ನಾಗರಿಕರ ಪ್ರತಿಕ್ರಿಯೆ. ಸೊ ಈ ಎಲ್ಲ ಅಂಶಗಳನ್ನು ಆಧರಿಸಿ ನಗರಗಳನ್ನು ಮೌಲ್ಯಮಾಪನವನ್ನು ಮಾಡಿ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ಜನಸಂಖ್ಯೆಯ ಆಧಾರದ ಮೇಲೆ ನಗರವನ್ನು 5 ಭಾಗವಾಗಿ ವಿಂಗಡಣೆಯನ್ನು ಮಾಡಿದ್ದಾರೆ. ಮೊದಲಿಗೆ ಅತಿ ಸಣ್ಣ ನಗರ ಅಂತ ಬಂದಾಗ ಜನಸಂಖ್ಯೆ 20,000ಕ್ಕಿಂತ ಕಡಿಮೆ ಇರುತ್ತೆ. ಸಣ್ಣ ನಗರ ಅಂತ ಬಂದಾಗ 20,000ದಿಂದ 50,000ದವರೆಗೆ ಜನಸಂಖ್ಯೆಯನ್ನು ನೋಡ್ಬೋದು. ಮಧ್ಯಮ ನಗರ ಅಂತ ಬಂದಾಗ 50,000ದಿಂದ 3 ಲಕ್ಷದವರೆಗೆ ನಾವು ಜನಸಂಖ್ಯೆಯನ್ನು ನೋಡ್ಬೋದು. ದೊಡ್ಡ ನಗರ ಅಂತ ಬಂದಾಗ 3 ಲಕ್ಷದಿಂದ 10 ಲಕ್ಷದವರೆಗೆ ಜನಸಂಖ್ಯೆಯನ್ನು ನೋಡ್ಬೋದು. ಹಾಗೆ ಮಿಲಿಯನ್ ಪ್ಲಸ್ ನಗರ ಅಂತ ಬಂದಾಗ 10 ಲಕ್ಷಕ್ಕೂ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿರುವಂತಹ ನಗರಗಳಾಗಿರುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಈಗ ನಾವು ಅಧ್ಯಯನವನ್ನು ಮಾಡ್ತಾ ಹೋಗೋಣ ಯಾವ ನಗರಗಳಿಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ. ಸೊ ಮೊದಲಿಗೆ ಸ್ವಚ್ಛ ಮಹಾಕುಂಭ 2025ರ ವಿಶೇಷ ಕಾರ್ಯಕ್ರಮಕ್ಕೆ ಮನ್ನಣೆಯನ್ನು ಕೊಟ್ಟು ಪ್ರಯಾಗ್ರಾಜ್ಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ನೋಡ್ಬೋದು. ಸ್ವಚ್ಛವಾದ ಗಂಗಾಪಟ್ಟಣ ಬಂದು ಪ್ರಯಾಗ್ರಾಜ್ ಆಗಿರುತ್ತೆ. ಸೊ ಇದಕ್ಕೆ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. 3 ಲಕ್ಷದಿಂದ 10 ಲಕ್ಷದ ಜನಸಂಖ್ಯೆಯ ವ್ಯಾಪ್ತಿಯಲ್ಲಿ ಮೈಸೂರು ನಗರಕ್ಕೆ ಸ್ವಚ್ಛ ನಗರ ಅಂತ ಹೇಳಿ ಪ್ರಶಸ್ತಿಯನ್ನು ಕೊಟ್ಟಿರುವಂಥದ್ದನ್ನು ನಾವು ನೋಡ್ಬೋದು. ಸೊ ಇಲ್ಲಿ ಒಂದು ಮಾಹಿತಿ ಇದೆ, ನೋಡ್ತಾ ಹೋಗೋಣ. ಸೊ ಈ ಒಂದು ಸ್ವಚ್ಛ ಸರ್ವೇಕ್ಷಣ್ ಅನ್ನುವಂತಹ ರಿಪೋರ್ಟ್ ಏನಿದೆ, ಸೊ ಇದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಸೂಪರ್ ಸ್ವಚ್ಛ ಲೀಗ್ ಅಂತ ಹೇಳಿ ಒಂದು ವರ್ಗವನ್ನು ಮಾಡಿದ್ದಾರೆ. ಈ ಒಂದು ವರ್ಗದಲ್ಲಿ ಮೈಸೂರು ನಗರಕ್ಕೆ ಪ್ರಶಸ್ತಿ ಬಂದಿರುವಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದಾದ ನಂತರ ನೀರು,
ಜಲಾಂಶ ಮತ್ತು ಇತರ ಪರಿಸರ ಅಂಶಗಳು ಅಂತ ಬಂದಾಗ ಕರ್ನಾಟಕ ಸರ್ಕಾರವು ಮಾರ್ಚ್ 2024ರಲ್ಲಿ ಸರೋವರಗಳ ಜಿಯೋ ಟ್ಯಾಗಿಂಗ್ ಅನ್ನು ಒಳಗೊಂಡಂತಹ ಒಂದು ಯೋಜನೆಯನ್ನು ಆರಂಭವನ್ನು ಮಾಡಿದೆ. ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆಯು ಸಮೀಕ್ಷೆ. ಓಕೆ, ಸೊ ನಂತರದಲ್ಲಿ ನೀರು, ಜಲಾಂಶ ಮತ್ತು ಇತರ ಪರಿಸರ ಅಂಶಗಳು ಅಂತ ಬಂದಾಗ ಕರ್ನಾಟಕ ಸರ್ಕಾರವು ಮಾರ್ಚ್ 2024ರಲ್ಲಿ ಸರೋವರಗಳ ಜಿಯೋ ಟ್ಯಾಗಿಂಗ್ ಅನ್ನು ಒಳಗೊಂಡಂತಹ ಒಂದು ಯೋಜನೆಯನ್ನು ಆರಂಭವನ್ನು ಮಾಡಿದೆ. ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆಯು ಸಮೀಕ್ಷೆ, ವಸಾಹತು ಮತ್ತು ಭೂ ದಾಖಲೆಗಳ ಇಲಾಖೆಯ ಸಹಯೋಗದೊಂದಿಗೆ ಸರೋವರಗಳಿಗೆ ಜಿಯೋ ಟ್ಯಾಗ್ ಅನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿ ನಾವು ನೋಡ್ಬೋದು. ಸೊ 2025ರ ವರದಿಯ ಪ್ರಕಾರವಾಗಿ ಕರ್ನಾಟಕದಲ್ಲಿ 31,033 ಜಲಾಶಯಗಳಿಗೆ ಜಿಯೋ ಟ್ಯಾಗ್ ಅನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಒಟ್ಟು ಕರ್ನಾಟಕದಲ್ಲಿ ಸಮೀಕ್ಷೆಯನ್ನು ಮಾಡಲಾದಂತಹ ಜಲಾಶಯಗಳು ಅಂತ ಬಂದಾಗ 41,875 ಆಗಿರುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇದರಲ್ಲಿ 31,033 ಜಲಾಶಯಗಳಿಗೆ ಜಿಯೋ ಟ್ಯಾಗ್ ಅನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಾದ ನಂತರ ಜಿಯೋ ಟ್ಯಾಗ್ ಅಂತ ಬಂದಾಗ ಹಾಸನ ಜಿಲ್ಲೆಯಲ್ಲಿ ನಾವು ಅತಿ ಹೆಚ್ಚು ಜಿಯೋ ಟ್ಯಾಗ್ ಅನ್ನು ಹೊಂದಿರುವಂತಹ ಜಲಮೂಲಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಬಳ್ಳಾರಿಯಲ್ಲಿ ಅತಿ ಕಡಿಮೆ ಜಿಯೋ ಟ್ಯಾಗ್ ಅನ್ನು ಹೊಂದಿರುವಂತಹ ಜಲಮೂಲಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇದಾದ ನಂತರ ನದಿ ಮಾಲಿನ್ಯ ಮತ್ತು ಹಾಟ್ಸ್ಪಾಟ್ಗಳು ಅಂತ ಬಂದಾಗ ನಮ್ಮ ಕರ್ನಾಟಕದಲ್ಲಿ ಅದು ಬೆಂಗಳೂರು ಜಿಲ್ಲೆಯಲ್ಲಿ ಕಂಡುಬರುವಂತಹ ಅರ್ಕಾವತಿ ನದಿ ಏನಿದೆ, ಸೊ ಇದು ಹೆಸರುಘಟ್ಟದಿಂದ ಕನಕಪುರದವರೆಗೆ ಇರುವಂಥದ್ದನ್ನು ನೋಡ್ಬೋದು. ಸೊ ಇದು ರಾಜ್ಯದ ಅತ್ಯಂತ ಮಲಿನಗೊಂಡ ನದಿ ಅಂತ ಹೇಳಿ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯು ವರದಿಯನ್ನು ನೀಡಿರುವಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ 2024ರ ವರದಿಯ ಪ್ರಕಾರವಾಗಿ ನಮ್ಮ ಕರ್ನಾಟಕದಲ್ಲಿ 16 ನದಿಗಳು ಮಲಿನಗೊಂಡಿದೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ನಂತರ ಓಕೆ, ಸೊ ಈಗ ನಾವು ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಸ್ವಚ್ಛ ವಾಯು ಸರ್ವೇಕ್ಷಣಾ ಪ್ರಶಸ್ತಿ 2025ರ ಬಗ್ಗೆ. ರಾಷ್ಟ್ರೀಯ ಶುದ್ಧ ಗಾಳಿ ಕಾರ್ಯಕ್ರಮದ ಅಡಿಯಲ್ಲಿ 130 ನಗರಗಳಲ್ಲಿ ನಡೆಸಲಾದಂತಹ ಸ್ವಚ್ಛ ವಾಯು ಸರ್ವೇಕ್ಷಣಾ 2025ರ ಅಡಿಯಲ್ಲಿ ಅತ್ಯುತ್ತಮ ಪ್ರದರ್ಶನವನ್ನು ನೀಡಿದಂತಹ ನಗರಗಳಿಗೆ ಪ್ರಶಸ್ತಿಯನ್ನು ನೀಡಲಾಗಿದೆ. ಸೊ ಇಲ್ಲಿ ಜನಸಂಖ್ಯೆಯ ಆಧಾರದ ಮೇಲೆ ನಗರಗಳನ್ನು 3 ವರ್ಗಗಳಾಗಿ ವಿಭಾಗವನ್ನು ಮಾಡಿದ್ದಾರೆ. ವರ್ಗ 1 ಅಂತ ಬಂದಾಗ ಜನಸಂಖ್ಯೆ 10 ಲಕ್ಷಕ್ಕಿಂತ ಕಡಿಮೆ ಇರ್ತಾರೆ. ವರ್ಗ 2 ಅಂತ ಬಂದಾಗ 3ರಿಂದ 10 ಲಕ್ಷದವರೆಗೆ ಜನಸಂಖ್ಯೆಯನ್ನು ನಾವು ನೋಡ್ಬೋದು. ವರ್ಗ 3 ಅಂತ ಬಂದಾಗ ಜನಸಂಖ್ಯೆ 3 ಲಕ್ಷದವರೆಗೆ ಜನಸಂಖ್ಯೆಯನ್ನು ನಾವು ನೋಡ್ಬೋದಾಗಿರುತ್ತೆ. ಒಟ್ಟು ಪ್ರಶಸ್ತಿಗಳು ಅಂತ ಬಂದಾಗ 130 ನಗರಗಳಲ್ಲಿ 11 ಅತ್ಯುತ್ತಮ ನಗರಗಳಿಗೆ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತ ಹೇಳಿ ನಾವು ನೋಡ್ಬೋದು. ಓಕೆ, ಸೊ ನೀವಿಲ್ಲಿ ನೋಡ್ತಿರುವಂಥದ್ದು ಸ್ವಚ್ಛ ವಾಯು ಸರ್ವೇಕ್ಷಣಾ ಅವಾರ್ಡ್ 2025. ಸೊ ವರ್ಗ 1 ಅಂತ ಬಂದಾಗ 10 ಲಕ್ಷದವರೆಗೆ ಜನಸಂಖ್ಯೆಯನ್ನು ನಾವು ನೋಡ್ತೀವಿ. ಸೊ ಇದರಲ್ಲಿ ಇಂಡೋರ್ ಪ್ರಥಮ ಸ್ಥಾನ, ಜಬಲ್ಪುರ್ ದ್ವಿತೀಯ ಸ್ಥಾನ, ಆಗ್ರಾ ಮತ್ತು ಸೂರತ್ 3ನೇ ಸ್ಥಾನವನ್ನು ಪಡ್ಕೊಂಡಿದೆ. ನಂತರ ವರ್ಗ 2 ಅಂತ ಬಂದಾಗ 3 ಲಕ್ಷದಿಂದ 10 ಲಕ್ಷದವರೆಗೆ ಜನಸಂಖ್ಯೆಯನ್ನು ನೋಡ್ಬೋದು. ಅಮರಾವತಿ ಪ್ರಥಮ ಸ್ಥಾನ, ಝಾನ್ಸಿ ದ್ವಿತೀಯ ಸ್ಥಾನ, ಮೊರಾದಾಬಾದ್ ದ್ವಿತೀಯ ಸ್ಥಾನವನ್ನು ತಗೊಂಡಿದೆ. ನಂತರ ಅಲ್ವಾರ್ ಅಂತ ಹೇಳಿ ಸೊ ಇದು ತೃತೀಯ ಸ್ಥಾನವನ್ನು ತೆಗೆದುಕೊಂಡಿದೆ. ನಂತರ ವರ್ಗ 3 ಅಂತ ಬಂದಾಗ 3 ಲಕ್ಷದವರೆಗೆ ನಾವು ಜನಸಂಖ್ಯೆಯನ್ನು ನೋಡ್ತೀವಿ. ದಿವಾಸ್ ಪ್ರಥಮ ಸ್ಥಾನ, ಪರ್ವಾನು ದ್ವಿತೀಯ ಸ್ಥಾನ, ಅಂಗೂಲ್ ತೃತೀಯ ಸ್ಥಾನವನ್ನು ತೆಗೆದುಕೊಂಡಿರುವಂಥದ್ದನ್ನು ನಾವು ನೋಡ್ಬೋದು. ಓಕೆ, ಸೊ ಈಗ ನಾವು ಅಧ್ಯಯನವನ್ನು ಮಾಡ್ತಾ ಹೋಗೋಣ ನಮ್ಮ ಕರ್ನಾಟಕದಲ್ಲಿ ಯಾವ ನಗರಗಳಿಗೆ ಪ್ರಶಸ್ತಿ ಬಂದಿದೆ ಅಂತ ಹೇಳಿ. ಸೊ ಮೊದಲಿಗೆ ವರ್ಗ 1. ಸೊ ವರ್ಗ 1ರಲ್ಲಿ ನಾವು 10 ಲಕ್ಷ ಜನಸಂಖ್ಯೆಯನ್ನು ನೋಡ್ತೀವಿ. ಸೊ ಇದರಲ್ಲಿ ಬೆಂಗಳೂರು ನಗರಕ್ಕೆ 36ನೇ ಸ್ಥಾನವನ್ನು ನೀಡಿದ್ದಾರೆ. ಸೊ ಕಳೆದ ವರ್ಷ 28ನೇ ಸ್ಥಾನದಲ್ಲಿತ್ತು, ಪ್ರಸ್ತುತ 36ನೇ ಸ್ಥಾನಕ್ಕೆ ಕುಸಿದಿದೆ ಅಂತ ಹೇಳಿ ನಾವು ನೋಡ್ಬೋದು. ನಂತರ ವರ್ಗ 2 ಅಂತ ಬಂದಾಗ ನಾವು 3 ಲಕ್ಷದಿಂದ 10 ಲಕ್ಷದವರೆಗೆ ನಾವು ಜನಸಂಖ್ಯೆಯನ್ನು ನೋಡ್ತೀವಿ. ಸೊ ಇದರಲ್ಲಿ ದಾವಣಗೆರೆ 14ನೇ ರ್ಯಾಂಕನ್ನು ಪಡ್ಕೊಂಡಿದೆ. ಹುಬ್ಬಳ್ಳಿ ಮತ್ತು ಧಾರವಾಡ 20ನೇ ರ್ಯಾಂಕನ್ನು ಪಡ್ಕೊಂಡಿದೆ. ಕಲಬುರಗಿ ಜಿಲ್ಲೆ 36ನೇ ರ್ಯಾಂಕನ್ನು ಪಡ್ಕೊಂಡಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಿಷ್ಟು ನಗರಗಳಿಗೆ ನಮ್ಮ ಕರ್ನಾಟಕದಲ್ಲಿ ಪ್ರಶಸ್ತಿ ಬಂದಿರುವಂಥದ್ದನ್ನು ನಾವು ನೋಡ್ಬೋದು.
ಸೊ ಇದಾದ ನಂತರ ರಾಷ್ಟ್ರೀಯ ಶುದ್ಧ ಗಾಳಿ ಕಾರ್ಯಕ್ರಮ ಅಂತ ಬಂದಾಗ ಈ ಒಂದು ಕಾರ್ಯಕ್ರಮವನ್ನು ಕೇಂದ್ರ ಮಟ್ಟದಲ್ಲಿ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯವು 2019ರಲ್ಲಿ ಜಾರಿ ಮಾಡಲಾಗಿರುವಂತಹ ಒಂದು ಕಾರ್ಯಕ್ರಮ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಿಷ್ಟು ಕೂಡ ನಮ್ಮ ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತಾದಂತಹ ಮಾಹಿತಿಗಳಾಗಿರುತ್ತೆ. ಸೊ ಈ ಒಂದು ವಿಷಯಗಳನ್ನು ಹೊರತುಪಡಿಸಿದ್ರೆ ನಮ್ಮ ಕರ್ನಾಟಕದಲ್ಲಿ ನಡೆದಂತಹ ಪರಿಸರ ಚಳುವಳಿ ಮತ್ತು ಪರಿಸರ ಚಳುವಳಿಗೆ ಸಂಬಂಧಪಟ್ಟಂತಹ ಮಹನೀಯರೇನಿರ್ತಾರೆ, ಸೊ ಇವರ ಬಗ್ಗೆ ಒಂದು ಸಣ್ಣ ತರಗತಿಯನ್ನು ನಾನು ಮುಂದಿನ ದಿನಗಳಲ್ಲಿ ಅಪ್ಲೋಡನ್ನು ಮಾಡ್ತೀನಿ. ಸೊ ಇದಿಷ್ಟು ಕೂಡ ಪ್ರಮುಖವಾದಂತಹ ಮಾಹಿತಿಗಳು ಅಂತ ಹೇಳಿ ನಾವು ನೋಡ್ಬೋದು. ಸೊ ಇಲ್ಲಿವರೆಗೂ ನನ್ನ ತರಗತಿಯನ್ನು ಕೇಳಿದಂತಹ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.